ఆత్మనుగనవలెరా పవిత్రమైన మానవ జన్మం పొట్ట కొరకని వ్యర్థము చేయక పవిత్రమైన మానవ జన్మం పొట్ట కొరకని వ్యర్థము చేయక దేవుని గనవలెరా ನರುಡ ಆತ್ಮನು ಗನವಲರ ಮನುಷ್ಯನ ಹುಟ್ಟುವಲ್ಲಿ ಏನು ಮಾಡ್ಬೇಕಲ್ಲ ನಿಜವಾಗಿ ಇದೊಂದೇ ಮಾಡಬೇಕಾದ್ರೆ ಇನ್ನು ಮಿಗ್ನದೆಲ್ಲ ಪ್ರಾಣಿ ಜೀವನನೇ ಅಥವಾ ಅದು ನಡ್ಕೊಂಡು ಹೋಗುತ್ತೆ. ಈ ಜಗತ್ತಿಗೆ ಬಂದಮೇಲೆ ನಮ್ಮ ಪ್ರಾರಂಭ ಪ್ರಕಾರ ಒಂದು ವಸತಿ ಆಹಾರ ಯಾವುದೋ ಪ್ರಾರಂಭ ಪ್ರಕಾರ ಸಿಗುತ್ತೆ, ಅದು ನಡ್ಕೊಂಡು ಹೋಗುತ್ತೆ. ಬಟ್ ಮನುಷ್ಯನ ಹುಟ್ಟಿನಲ್ಲಿ ಏನು ಮಾಡಬೇಕಂದ್ರೆ ಮಹಾತ್ಮರಂತಾರೆ ದೇವರನ್ನು ತಿಳ್ಕೋಬೇಕು. ದೇವರನ್ನು ತಿಳಿಬೇಕಂದ್ರೇನು ನಿನ್ನ ಆತ್ಮಸ್ವರೂಪವನ್ನು ತಿಳಿಬೇಕು. ಸಾಮಾನ್ಯವಾಗಿ ಇದರಲ್ಲಿ ಆಸಕ್ತಿ ಬರೋಲ್ಲ. ಬಂದ್ರೂ ಅಮ್ಮ ಆಮೇಲೆ ನೋಡಿ ಇವಾಗ ಬರ್ಕೊಂತ ಕೂತ್ಕೊಂಡು ಇವಾಗ ಬರೀಬೇಡಿ ಯಾರನ್ನು ನಿಧಾನ ತಿಳ್ಕೊಂಡಿರ್ಬಿಡು. ಇವಾಗೇನು ಅದಕ್ಕೆ ಸಾಮಾನ್ಯ ಯಾರನ್ನ ಪ್ರವಚನ ಬರ್ತಿದ್ರೆ ಈ ವಯಸ್ಸಿಗೆ ಯಾಕೆ ನಿಮಗೆ ನೀವು ಯಾವಾಗ ತಿಳ್ಕೊಬೇಕು? ಸಾಯೋ ಕಾಲದಲ್ಲಿ ತಿಳ್ಕೊಬೇಕಂತಾರೆ. ಚೆನ್ನಾಗಿ ಇಂದ್ರಿಯಗಳು ಕೆಲಸ ಮಾಡ್ತಿರ್ತಕ್ಕ ಸಮಯದಲ್ಲಿ ಹೌದಾ ಶರೀರ ಪಟುತ್ವ ಅನ್ನತಕ್ಕಂಥ ಯಾವಾಗಿದೆಯೋ, ಮನಸ್ಸಿಗೆ ಯೋಚನೆ ಮಾಡತಕ್ಕಂಥ ಶಕ್ತಿ ಯಾವಾಗಿದೆಯೋ ಹೀಗೆ ಯಾಕೆ ಏನೋ ಬರೆಯೋಕ್ಕೆ ಹೋದ್ರಿ ಬೇಡ ಅಂತ ಮತ್ತೆ ಪುಸ್ತಕ ನೋಡ್ತೀರಾ? ಏಕಾಗ್ರತೆ ಇರಬೇಕು. ಒಬ್ಬೊಬ್ಬರನ್ನು ಮಾಡ್ಕೊತ ಇದ್ದರೆ ಇನ್ನು ಯಾರಿಗೆ ಹೇಳಬೇಕು ಅಲ್ಲ? ಅದಕ್ಕೋಸ್ಕರ ಶ್ಲೋಕ ಹೇಳ್ಕೊಟ್ಟಾಗ ಪುಸ್ತಕ ನೋಡಿ, ಇಲ್ಲ ಅಂದಾಗ ಕೇಳ್ತೀವಿ. ಒಬ್ಬರು ಪುಸ್ತಕ ನೋಡ್ತಾರೆ, ಇನ್ನೊಬ್ರು ಇನ್ನೇನೋ ಮಾಡ್ತಾರೆ ಅಂದರೆ ನನಗಂತೂ ಆ ರೀತಿ ಹೇಳೋಕ್ಕಾಗಲ್ಲ. ಏಕಾಗ್ರತೆ ಇರಬೇಕು. ರ್ಯಾಪೋರ್ಟ್ ಗುರು ಶಿಷ್ಯ ಸಂಬಂಧ ಇದೆ. ಗುರು ಶಿಷ್ಯ ಸಂಬಂಧ ಅಂದರೆ ದುಡ್ಡು ದಕ್ಷಿಣೆ ಇವೆಲ್ಲ ಸೆಕೆಂಡ್ರಿ. ಮತ್ತೇನಪ್ಪ ಏನು ಹೇಳ್ತಾ ಇದ್ದಾರೋ, ಯಾವ ಅರ್ಥದಲ್ಲಿ ಶಬ್ದಗಳು ಉಪಯೋಗಿಸ್ತಾರೋ ಅದೇ ಅರ್ಥದಲ್ಲೇ ಕೇಳಬೇಕು. ಆವಾಗ ಏಕಾಗ್ರತೆ ಅನ್ನತಕ್ಕ ಇದ್ದೇ ಸಾಧ್ಯ. ಏಕಾಗ್ರತೆ ಏನು ನೋಡಿ, ಏನೋ ನೋಡ್ತಲೇ ಇರ್ತಾರೆ. ತೆಗೆದುಬಿಡಿ ಪುಸ್ತಕ ತೆಗೆದಿಡಿ. ನಮಗೇನೇನು ಗೊತ್ತಿದೆಯೋ ತಲೆಯಲ್ಲಿ ಎಲ್ಲವನ್ನು ಪಕ್ಕಕ್ಕೆ ಇಡಬೇಕು. ಕೇವಲ ಹೇಳ್ತಿರ್ತಕ್ಕಂಥ ವಾಕ್ಯ ಮಾತ್ರನೇ ಶ್ರವಣ ಇರಬೇಕು. ಆವಾಗಲೇ ಅರ್ಥ ಆಗೋದು. ನಾವು ಏನನ್ನು ಕೆಲಸಕ್ಕೆ ಮಾಡ್ಕೊಳ್ತೀವಿ ಆಗಲ್ಲ. ಸೊ ಏಕಾಗ್ರತೆಯಿಂದ ಕೇಳಿ ಎಲ್ಲರೂ. ಏನಂತೀವಿ ಸಾಮಾನ್ಯವಾಗಿ ಇನ್ನು ವೃದ್ಧಾಪ್ಯದಲ್ಲೇ ಇನ್ನೇನು ಮಾಡಲಿಕ್ಕೆ ಕೈಲಾಗದೇ ಇದ್ದಾಗ ತಿಳ್ಕೋಬೇಕು ಅಂತ ಹೇಳ್ತೀವಿ, ಹೌದಾ? ಅದಕ್ಕೆ ಮಹಾತ್ಮರಂತಾರೆ ದೇಹದಾಡ್ಯಮು ತಗ್ಗಕ ಮುನುಪೆ ಜವಸತ್ತಮುಲು ಉಡುಗಕ ಮುನುಪೆ ವಾರ್ಧಕ್ಯಮು ನಿನು ವಂಚಕ ಮುನುಪೆ ಮೃತ್ಯುವಾತ ಪರಿವೃತ್ತಕ ಮುನುಪೆ. ಶರೀರದಲ್ಲಿ ಶಕ್ತಿ ಇರತಕ್ಕಂಥ ಸಮಯದಲ್ಲೇ ತಿಳ್ಕೋಬೇಕೆ ಹೊರತು ಮತ್ತಿನ್ಯಾವಾಗ ತಿಳ್ಕೊಳ್ತೀವಿ ಅಂದರೆ ಸಾಧ್ಯವಿಲ್ಲ. ಮತ್ತು ಈ ಶರೀರ ಅನ್ನತಕ್ಕಂಥದ್ದು ಎಷ್ಟು ದಿವಸ ಇರುತ್ತೆ? ಜಾತಕ ಪ್ರಕಾರ ಹೇಳ್ತಾರೆ ಎಷ್ಟು ವರ್ಷ ಆಯುಸ್ತಿದೆ ನಿಮಗೆ ಅಂತ. ಮಧುಗಿರಿ ಅನ್ನತಕ್ಕಂಥ ಒಂದು ದೊಡ್ಡಬಳ್ಳಾಪುರದಂಥ ಒಂದು ಊರಲ್ಲಿ, ಮಧುಗಿರಿನಲ್ಲಿ ಒಬ್ಬರ ಕಾಲೇಜ್ ಪ್ರೊಫೆಸರ್ ಇದ್ದರು. ಅವ್ರಿಗೆ ಇನ್ನೊಬ್ರು ಹೇಳೋರು, ರಂಗೇಗೌಡ ಅಂತ ಒಬ್ಬರಿದ್ದರು, ಎಳದಬಾಗಿ ರಂಗೇಗೌಡ ಅಂತ. ಅವ್ರು ಹೇಳೋರು, ಬನ್ನಿ ಸ್ವಾಮಿ ಬಂದಿರೋ ಪ್ರವಚನ ಕೇಳಿ ಅಂತ. ಆ ಎಳದಬಾಗಿ ರಂಗೇಗೌಡ ಅನ್ನೋರು ವಿಚಾರವಾದಿ ಸಂಘದಲ್ಲಿದ್ದರು. ಸರಿ, ಕೈವಲ್ಯನ ಸ್ವಾಮೀಜಿ ಅಲ್ಲಿ ಪ್ರವಚನಕ್ಕೆ ಹೋದಾಗ ಯಾರೋ ಹೋಗಿ ಹೇಳಿದವರು, ನೀವೇನೋ ವಿಚಾರ ಅಂತ ವಿಚಾರವಾದಿ ಸಂಘ ಅಂತೀರಾ, ಇವಾಗ ಬಂದು ಕೇಳಿ ಅಂತ. ಬಂದರು. ಒಂದು ದಿವಸ ಅನುಭವಪೂರ್ವಕವಾಗಿ ವಿಚಾರ ಮಾಡಬೇಕು. ಯಾವುದನ್ನು ನಾವು ತೆಗೆದುಹಾಕಬೇಕಾದ್ರೂ ಮೊದಲು ವಿಚಾರ ಮಾಡಿ ತೆಗೆದುಹಾಕಬೇಕು. ಸುಮ್ಮನೆ ತೆಗೆದುಹಾಕೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದರೆ ಅವ್ರು ಅಂದ್ಕೊಂಡ್ರು ನಮ್ಮಲ್ಲಿ ವಿಚಾರವೇ ಇಲ್ಲ, ಸುಮ್ಮನೆ ವಿಚಾರವಾದಿ ಸಂಘ ಅಂತ ಬೋರ್ಡ್ ಹಾಕ್ಕೊಂಡಿದ್ದೀವಿ, ನಮ್ಮ ವಿಚಾರ ಏನಿದ್ರು ಸಾಯಿಬಾಬಾ ದೇವರು ಅಂತ ಅಷ್ಟೇ ವಿಚಾರ ಮಾಡ್ತೀವಿ, ಇದು ಪ್ರಯೋಜನ ಇಲ್ಲ ಅಂತ ಅವತ್ತಿನಿಂದ ವೇದಾಂತಕ್ಕೆ ಪರಿವರ್ತನೆ ಆಗಿಬಿಟ್ರು. ಅವ್ರ ಜೊತೆಗಿರತಕ್ಕಂಥ ಪ್ರೊಫೆಸರ್ಗೆ ಹೇಳೋರು,
ಬನ್ನಿ ನೀವು ಕೇಳಿ ಅಂತ. ನೋಡಪ್ಪ, ಜಾತಕದ ಪ್ರಕಾರ ನನಗೆ 74 ವರ್ಷ ಆಯುಸ್ಸಿದೆ. 70 ವರ್ಷ ಭೋಗ ಜೀವನ ಅನುಭವಿಸ್ತೀನಿ. ಮನುಷ್ಯ ಭಾಳ ಬುದ್ಧಿವಂತ. 70 ವರ್ಷ ಭೋಗ ಜೀವನ ಅನುಭವಿಸ್ತೀನಿ. ಕೊನೆ 4 ವರ್ಷ ಮೋಕ್ಷಕ್ಕೆ ಇಟ್ಕೊಳ್ತೀನಿ. ಆಯ್ತಲ್ಲ ಅಂದರು. ಎಷ್ಟು ಹೇಳಿದ್ರು ಬರಲಿಲ್ಲ. 47ಕ್ಕೆ ಹೊರಟೋದ್ರು. ಬಹುಶಃ ಅವ್ರು 47 ಅಂತ ಬರ್ಕೊಟ್ಟಿದ್ರು, 74 ಅಂತ ಅರ್ಥ ಮಾಡಿಕೊಂಡ್ರು ಏನು, ಅಥವಾ ಅವ್ರು ಸರಿಯಾಗಿ ಹೇಳಲಿಲ್ವೋ. ಬಟ್ ನಾನು 47ಕ್ಕೆ ಹೊರಟೋದ್ರು. ಏನಾಯ್ತು ಅಂದರೆ ಆ ಹೆಂಡತಿ ಇಬ್ಬರು ಮಕ್ಕಳನ್ನ ಬಿಟ್ಟೋದು. ಅಷ್ಟು ಬಿಟ್ಟರೆ ಇನ್ನೇನಾಗಲಿಲ್ಲ. ಅದ ಕಾರಣ ಯಾವಾಗಲೂ ತಿಳ್ಕೊಳ್ತೀವಲ್ಲ, ಈಗಲೇ ತಿಳ್ಕೋಬೇಕು. ಇಪ್ಪುಡೇ ಶ್ರೀರಾಮ ಅನ್ಕೊಂಡಿ ಅಪ್ಪುಡೆಪ್ಪುಡೋ ಮೀರನೇರು ಇಪ್ಪುಡೇ ನಾರಾಯಣ ಅನ್ಕೊಂಡಿ. ಯಾಕೆಂದರೆ ಶರೀರ ಅನ್ನತಕ್ಕಂಥದ್ದು ದೇಹಾದುಲಿ ಮೀಸಿರ ಮುಖಾದುರ ನೀತಿ ಬುಕ್ಕವರೇ ನಾಶನ ಮಗುರ. ದೇಹಾದುಲಿ ಮೀಸ್ತಿರ ముఖాదుర నీటి బుగ్గవలే నాశన మగుర. మోసము చేసే కాయము నమ్మి మోసము చేసే కాయము నమ్మి మురిసిన వేళ మమతలతో దేవుని గనవలెరా నరుಡ ಆತ್ಮನು ಗನವಲెరా. ಶರೀರ ನಮಗೆ ಸ್ಥಿರ ಅನಿಸುತ್ತೆ, ಬೇರೆ ಸಾವಿರ ನೋಡ್ತೀವಿ, ನಾನು ಸಾವಿಲ್ಲ ಅನಿಸುತ್ತೆ. ಅಂದರೆ ಶರೀರ ಅನ್ನತ್ತೆ ನಮ್ಗೆ ಆ ರೀತಿ ಮೋಸ ಮಾಡ್ತೀವಿ. ಆದ ಕಾರಣ ಇದು ನೀಟಿ ಬುಗ್ಗವಲೆ ನಾಶನ ಮಗುರ. ಆ ನೀರಿನ ಗುಳ್ಳೆ ಯಾವ ರೀತಿ ಹೋಗುತ್ತೋ ಆ ರೀತಿ ಹೊರಟೋಗ್ಬಿಟ್ರೆ. ಆದ ಕಾರಣ ಆತ್ಮಸ್ವರೂಪ ಅಂತ ತಿಳ್ಕೊಳತಕ್ಕಂಥದ್ದೇ ಮುಖ್ಯ. ಏನು ಮಾಡಬೇಕು ಅದಕ್ಕೋಸ್ಕರ? సద్గురుదేవుని సన్నిధి చేరి సత్యబోధను శ్రవణము చేసి చిదానందని చిన్మయ రూపుని చిదానందని చిన్మయ రూపుని చిద్విలాసుని చింతన చేసి దేవుని ಗನವಲರ ನರುಡ ಆತ್ಮನು ಗನವಲರ. ಇದೇ ಮನುಷ್ಯ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು? ಈ ಗುರುಬೋಧ ಅನ್ನತಕ್ಕಂಥದ್ದೇ ಮಾಡಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ಜಾಸ್ತಿ ಮಾಡಿ. ಸದ್ಗುರು ಕಮ್ಮಿ ಆಯಿತು, ಸದ್ಗುರು ಕಮ್ಮಿ ಆಯಿತು. ಅದಲ್ಲ ಮೊದಲನೇ ಸದ್ಗುರುದೇವನಿ ಸನ್ನಿಧಿ ಚೇರಿ ನೋಡಪ್ಪ. ಮತ್ತು ಶಬ್ದ సద్గురుదేవుని సన్నిధి చేరి సత్యబోధను శ్రవణము చేసి చిదానందని చిన్మయ రూపుని చిదానందని చిన్మయ రూపుని చిద్విలాసుని చింతన చేసి దేవుని గనవలరా నరుడ ఆత్మను ಗನವಲರ. ಗುರುಮುಖಿನ ನಮ್ಮ ಚಿತ್ ಸ್ವರೂಪ ಅನ್ನತಕ್ಕಂಥ ಏನಿದೆಯೋ ಅದನ್ನು ತಿಳ್ಕೋಬೇಕು. ಅದಕ್ಕೆ ಏನಾಗಬೇಕು? ಆತ್ಮ ಅನಾತ್ಮಲ ಭಾಗ ತಿಳಿಸಿ. ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು? ಯಾವುದನ್ನು ನನ್ನದು ವ್ಯವಹಾರ ಮಾಡಲಿಕ್ಕಾಗಲ್ವೋ ಅದು ಆತ್ಮ. ಇವೆ ನೋಡಿ, ಹೊರಗಡೆ ಇರತಕ್ಕಂಥ ವಸ್ತುಗಳನ್ನೆಲ್ಲ ನಂದು ಅಥವಾ ನಂದಲ್ಲ ಅಂತ ವ್ಯವಹಾರ ಮಾಡ್ತೀವಿ, ಹೌದಾ? ಮತ್ತು ಶರೀರಕ್ಕೆ ಬಂದರೆ ನಂದು ಅಂತೀವಿ. ಮನಸ್ಸು, ಇಂದ್ರಿಯಗಳು ನಂದು, ಮನಸ್ಸು ನಂದು, ಬುದ್ಧಿ ನಂದು, ಅಹಂಕಾರ ನಂದು. ಮತ್ತು ಅಹಂಕಾರ ತೆಗೆದಾದ್ಮೇಲೆ ಯಾವುದು ಉಳಿಯುತ್ತೋ ಅದನ್ನು ಮತ್ತೆ ನಂದು ಅಂತ ಹೇಳೋಕ್ಕಾಗಕ್ಕೆ ಅದೇ ನಾನು. ಅದು ಆತ್ಮ, ಮಿಕ್ಕಿದೆಲ್ಲ ನಾನಲ್ಲ, ಅನಾತ್ಮ. ಇದನ್ನು ಚೆನ್ನಾಗಿ ಗೊತ್ತಾಗಬೇಕು ನಮಗೆ. ಗೊತ್ತಾದರೆ ಆತ್ಮ ಅನಾತ್ಮಲ ಭಾಗ ತಿಳಿಸಿ ಸಚ್ಚಿತ್ ಸುಖ ಸ್ವರೂಪములో ನಿಲಚಿ. ಸಚ್ಚಿತ್ತಾನಂದ ಅಂತಾರೆ. ಯಾವುದಪ್ಪ ಅದು ಅಂದರೆ ಸತ್ ಅಂದರೆ ಸತ್ಯವಾಗಿರತಕ್ಕಂಥದ್ದು. ಸತ್ಯವಾಗಿರೋದು ಅಂದರೆ ಯಾರೋ ಒಬ್ಬರು ಟಿ ವಿನಲ್ಲಿ ವ್ಯಾಖ್ಯಾನ ಮಾಡ್ತಿದ್ರು. ಸತ್ಯ ಅಂದರೆ ಇಷ್ಟ ತನಕ ಭಾಳಷ್ಟು ಜನ ವ್ಯಾಖ್ಯಾನ ಮಾಡಿದ್ದಾರೆ. ಯಾವ ವ್ಯಾಖ್ಯಾನವೂ ಸರಿ ಇಲ್ಲ. ನಾನು ಹೇಳ್ತೀನಿ ಕೇಳಿ. ಏನು చెప్తాను ವಿನಂಟಿ ತೆಲುಗುನಲ್ಲಿ ಹೇಳ್ತಿದ್ರು. ನಾನೆಲ್ಲ ಅಗ್ನಿಭವನದಲ್ಲಿ ಅಂತ ಒಂದು ಕಡೆ ಟಿಫನ್ ಮಾಡ್ತೀವಿ ಅದರ ಮನೆಯಲ್ಲಿ.
ಟಿಫನ್ ಮಾಡೋದು ನಿಲ್ಲಿಸಿ ಇವರೇನು ಹೇಳ್ತಾರೋ ಅಂತ ಮನಸ್ಸು ಹತ್ತ ಕಡೆಗೆ ಇಟ್ಟೆ. ನಮ್ಗೆ ಏನು ಗೊತ್ತಿತ್ತು ಎಲ್ಲ ತೆಗೆದಾಕ್ಬಿಟ್ಟು ಪಕ್ಕಕ್ಕಿಟ್ಟು ಇವರೇನು ಹೇಳ್ತಾರೋ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಯಾವುದು ಅಸತ್ಯವಲ್ವೋ ಅದು ಸತ್ಯ ಅಂದರು. ಇವಾಗ ಮತ್ತೆ ಅಸತ್ಯ ಅಂದ್ರೇನು? ಯಾವುದು ಸತ್ಯವಲ್ವೋ ಅದು ಅಸತ್ಯ. ನಮ್ಗೆ ನಿಜವಾದ ಈ ಥರ ವ್ಯಾಖ್ಯಾನ ಅದು ಹೇಗೆ ಜನ ನಂಬ್ತಾರೋ, ಎಷ್ಟು ಪಾಪ್ಯುಲಾರಿಟಿನ ಅವ್ರಿಗೆ ಏನು ಕಥೆ, ಅದು ಯಾಕೆ ಅರ್ಥ ಮಾಡ್ಕೊಳ್ತಾರೋ ಜನ ಗೊತ್ತಿಲ್ಲ. ಸತ್ಯ ಅಂದರೆ ಯಾವುದಪ್ಪ? ಯಾವುದು ತನ್ನ ಇರುವಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ತನ್ನ ಇರುವಿಕೆಯನ್ನು ಕಳ್ಕೊಳ್ಳೋದು ಅದು ಸತ್ಯ. ಯದ್ರೂಪೇಣ ನಿಶ್ಚಿತ ತದ್ರೂಪವು ನಾವು ವಿಚರಿಸಿ ತತ್ಸತ್. ಯಾವುದು ತನ್ನ ಇರುವಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ತನ್ನ ಇರುವಿಕೆಯನ್ನು ಕಳ್ಕೊಳ್ಳೋದು ಅದು ಸತ್ಯ. ಇವಾಗ ಇಷ್ಟು ದೊಡ್ಡ ವಾಕ್ಯ ಹೇಳಿದ್ರು ಆ ಸತ್ಯ ವಸ್ತು ಯಾವುದೊಂದು ಗೊತ್ತಾಯಿತು ಅಂದರೆ ಇಲ್ಲ, ನಿರೂಪಣೆ ಆಗಲಿಲ್ಲ. ಮತ್ತು ಇವಾಗ ಏನು ಮಾಡಬೇಕು ನಾವು? ಆ ಸತ್ಯ ವಸ್ತು ಯಾವುದನ್ನು ಹುಡುಕಬೇಕು. ಆ ಸತ್ಯ ವಸ್ತು ಯಾವುದು ಅನ್ನತಕ್ಕಂಥ ಹುಡುಕಬೇಕು. ಹುಡುಕ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಬದ್ರಿ, ಕೇದಾರ ಅಲ್ಲೆಲ್ಲ ಹೋದರೆ ಏನೋ ಪುಣ್ಯ ಬಂತು, ಒದ್ದಾಡ್ಕೊಂಡು ಬಂದರೆ ಬರ್ತೀವಿ, ಇಲ್ಲಾಂದ್ರೆ ಅಲ್ಲೇ ಹೋಗ್ತೀವಿ, ಏನೋ ಆಗುತ್ತೆ ಅಂತ ತಿಳ್ಕೊಳ್ತೀವಿ. ಅಲ್ಲ, ಎಲ್ಲಿದ್ದೀರೋ ಅಲ್ಲೇ ಕೂತ್ಕೊಂಡು ಗುರುಮುಖೇನ ವಿಚಾರ ಮಾಡಬೇಕು. ಮಾಡಿದ್ರೆ ಒಂದ್ಸಲ ನಿಮ್ಮಲ್ಲೇ ನೋಡ್ಕೊಳ್ಳಿ. ಈ ನಾನು ಅನ್ನತಕ್ಕಂಥ ವ್ಯಕ್ತಿತ್ವ, ಅಹಂಕಾರ ಇದು ಒಂದೇ ರೀತಿ ಇರುತ್ತೋ? ನಾನು ಹೇಳಿದ್ದಲ್ಲ, ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಒಂಥರ ಆಗುತ್ತೆ, ಮಕ್ಕಳ ಹತ್ರ ಮಾತಾಡೋದು ಇನ್ನೊಂದು ಥರ ಆಗುತ್ತೆ, ಬದಲಾವಣೆ ಆಗ್ತಲೇ ಇದೆ. ಆದ ಕಾರಣ ಇದು ಸತ್ಯವಲ್ಲ. ಸರಿ, ಬುದ್ಧಿ ಅದು ಬದಲಾವಣೆ ಆಗ್ತಲೇ ಇರುತ್ತೆ, ಅದಲ್ಲ. ಏನಾದರೂ ತೆಲಂಗಾಣ ಕೊಡಲ್ಲ ಅಂತಿದ್ರು, ಎಲ್ಲರ ಬುದ್ಧಿ ಬದಲಾವಣೆ ಆಗಬೇಕು. ಅವ್ರದ್ದೇ ಅಲ್ಲ, ನಮ್ಮದು ಹಾಗೆ, ನಮ್ಮದು ಪೇಪರ್ಲಿ ಬರೋಲ್ಲ ಅಷ್ಟೇ. ಬುದ್ಧಿನೂ ಬದಲಾವಣೆ ಆಗ್ತದೆ, ಮನಸ್ಸು ಬದಲಾವಣೆ ಆಗುತ್ತೆ, ಇಂದ್ರಿಯಗಳು ಬದಲಾವಣೆ ಆಗುತ್ತೆ, ಸ್ಥೂಲ ಶರೀರ ಬದಲಾವಣೆ ಆಗ್ತದೆ, ಹೊರಗಿನ ಪ್ರಪಂಚ ಬದಲಾವಣೆ ಆಗ್ತದೆ, ಆದಿ ದೈವಿಕ ಪ್ರಪಂಚ ಬದಲಾವಣೆ ಆಗ್ತದೆ. ಆದ ಕಾರಣ ಇದು ತನ್ನ ಇರುವಿಕೆಯ ಬದಲಾವಣೆ ಆಗ್ತಾ ಇದೆ. ಆದ ಕಾರಣ ಇದು ಯಾವುದನ್ನು ಸತ್ಯವಲ್ಲ. ಸೊ ನಾನು ಅನ್ನತಕ್ಕಂಥ ಅನಿಸಿಕೆಯಿಂದ ಯಾವುದು ಸತ್ಯವಲ್ಲ ಅಂತ ಹೇಳಿ ಪಕ್ಕಕ್ಕಿಟ್ರೆ ಇನ್ಯಾವುದು ಉಳಿಯುತ್ತಪ್ಪ ಅಂದಾಗ ನಮಗೆ ಆ ನಿದ್ದೆ ಅನುಭವ ಅನ್ನತಕ್ಕ ನೋಡ್ಕೋಬೇಕು ನಾವು. ಸಾಮಾನ್ಯವಾಗಿ ಅಂತಾರೆ, ಏನೋ ಈ ಸ್ವಾಮಿಗಳ ನಿದ್ದೆ ಅಂತಲೇ ಹೇಳ್ತಿರ್ತಾರೆ ಅಂತ. ನಿಜವಾದ ನಿದ್ದೆ ಅನುಭವ ಅನ್ನತಕ್ಕಂಥ ತಗೊಳ್ತೀರ ನಮ್ಮ ಸ್ವರೂಪ ನಿಶ್ಚಯ ಮಾಡಲಿಕ್ಕೆ ಆಗೋದೇ ಇಲ್ಲ. ಮತ್ತು ಆ ರೀತಿ ನಿದ್ದೆ ಅನುಭವ ತಗೊಳ್ದೆ ನಿಶ್ಚಯ ಮಾಡಿದ್ರೆ ಅದು ವೇದಾಂತ ಅಲ್ಲವಲ್ಲ, ಆಗೋದಿಲ್ಲ. ಎಚ್ಚರ ಅವಸ್ಥೆಯ ಸತ್ಯತ್ವವನ್ನು ತೆಗಿಬೇಕಾದ್ರೆ ಕನಸಿನ ಅನುಭವ ವಿಚಾರ ಮಾಡಬೇಕು. ಮತ್ತು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ನಾನಲ್ಲ ಅನ್ನೋ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ನಿದ್ದೆ ಅನುಭವ ವಿಚಾರ ಮಾಡಬೇಕು. ವಿಚಾರ ಮಾಡಿದಾಗ ಯಾವ ರೀತಿ ಅನುಭವಿಸ್ತು ಆ ರೀತಿ ನೋಡಿಕೊಂಡಾಗ ಅದು ನಿಜವಾದ ನಿದ್ದೆ ಅಲ್ಲ, ಅದು ನಮ್ಮ ನಿಜ ಸ್ವರೂಪನೇ. ಅದು ಯಾವತ್ತನ ಬದಲಾವಣೆ ಆಗಿದೆಯೋ. 10ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರೆ ಎಷ್ಟು ಆನಂದ ಇತ್ತು, ಈಗ 70ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರು ಅದೇ ಆನಂದ ಇರುತ್ತೋ ಮತ್ತೇನೋ ಬದಲಾವಣೆ ಆಗುತ್ತೋ? ಯಾಕೆ? ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಮತ್ತು ಇಷ್ಟೆಲ್ಲ ನಾನು ನನ್ನ ಪ್ರಪಂಚ ಕೊಡ್ಕೊಳ್ತೀವಿ. ಇದೆಲ್ಲ ಕೊಡ್ಕೊಂಡು ಯಾವುದು ಉಳಿಯುತ್ತೋ ಅದನ್ನು ಕೊಡ್ಕೊಬಿಡಿ, ನೋಡೋಣ, ಅದನ್ನು ತೆಗೆದಾಕ್ಬಿಡಿ, ಆಗೋಲ್ಲ. ಆದ ಕಾರಣ ಅದೇ ಸತ್ಯ. ಅದು ಪ್ರಪಂಚ ಇರತಕ್ಕಂಥದ್ದನ್ನು ನಿಶ್ಚಯ ಮಾಡಿ ತೋರಿಸುತ್ತೆ. ಪ್ರಪಂಚ ಇಲ್ಲದನ್ನು ಹೇಳಿದ್ದು ನಮಗೆ. ಪ್ರಪಂಚದ ಭಾವ ಅಭಾವ ಎರಡನ್ನೂ ತಿಳಿಸ್ಕೊಡುತ್ತೆ ಮತ್ತು ತನ್ನ ಇರೋಕ್ಕೆ ತಾನು ಸಿದ್ಧ ಮಾಡಿಕೊಡುತ್ತೆ. ಆದ ಕಾರಣ ಅದೇ ಚೈತನ್ಯ ಸ್ವರೂಪ ಮತ್ತು ಅದೇ ಆನಂದ ಸ್ವರೂಪ. ನಿದ್ದೆಯಲ್ಲಿ ಆನಂದವಾಗಿದ್ದೆ ಅಂತೀವಿ, ಈಗಲೂ ಅದೇನೇ, ನೀವು ಈಗಲೂ ಅದೇ ಆನಂದವೇ. ಇವಾಗ ಶರೀರ ಸಮೇತ ನೋಡ್ಕೊಳ್ತೀವಿ, ಆದ ಕಾರಣ ನಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಶ್ರುತಿಯ ನಿದ್ದೆ ಅನುಭವವನ್ನು ತಗೊಳುತ್ತೆ. ತಗೊಂಡ್ರೆ ಅಲ್ಲಿ ಯಾವ ರೀತಿ ಇದ್ದೀವೋ ಈಗಲೂ ಅದೇ ರೀತಿಯೇ ಇದ್ದೀವಿ ಆನಂದವಾಗಿ. ಆನಂದ ಅನ್ನತಕ್ಕ ಹೊರಗಡೆಯಿಂದ ಬರತಕ್ಕಂಥ ವಸ್ತು ಅಲ್ಲ, ಹೊರಗಡೆಯಿಂದ ಬರತಕ್ಕಂಥಲ್ಲ, ಅದು ನೀನೇ. ಆ ಸಚ್ಚಿತ್ಸುಕ ರೂಪ ಅನ್ನತಕ್ಕನ್ನ ನಿಶ್ಚಯ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ಮನುಷ್ಯ ಜನ್ಮ ಅಂತಾರೆ. ಇಲ್ಲ ಅಂದರೆ ಮತ್ತೆ ಮನುಷ್ಯ ಜನ್ಮ ಅನ್ನತಕ್ಕ ಬರುತ್ತೋ ಗ್ಯಾರಂಟಿ ಇಲ್ಲ.
ಕೆಲವರು ಹೇಳ್ತಾರೆ ಮನುಷ್ಯನಾಗೆ ಹುಡ್ತಾನೆ ಅಂತ. ಅವ್ರಿಗೆ ಕೇಳಿ, ಮನುಷ್ಯನಾಗೆ ಹುಡ್ತಾನೆ ಅಂತ ಹೇಳ್ತೀರಾ, ನಿಮ್ಗೊಂದು ಪ್ರಮಾಣ ಗ್ರಂಥ ಇದೆ ಅಂತ ಕೇಳಿ. ಅವ್ರಿಗೆ ಯಾವ ಪ್ರಮಾಣ ಗ್ರಂಥವೂ ಇಲ್ಲ. ಎರಡು ಸಂಸ್ಥೆಗಳು ಆ ರೀತಿ ಹೇಳ್ತಾರೆ, ಮನುಷ್ಯನಾಗೆ ಹುಡ್ತಾನೆ ಅಂತ. ನಿಮಗೆ ಯಾವ ಪ್ರಮಾಣದಲ್ಲಿ ಹೇಳ್ತೀರಾ ಅಂದರೆ ಪ್ರಮಾಣ ಗ್ರಂಥ ಇಲ್ಲ. ಹೋಗಲಿ, ಅನುಭವ ಇದೆಯೋ? ಅನುಭವ ಇಲ್ಲ. ಮತ್ತೇನಿದೆ? ಯುಕ್ತಿ. ಒಂದು ಯುಕ್ತಿ ಕೊಡ್ತಾರೆ. ಯಾವ ರೀತಿಯಪ್ಪ ಅಂದರೆ ಮನುಷ್ಯನಾಗೆ ಹುಡ್ತಾನೆ. ಯಾಕೆ ಅಂದರೆ ಈಗ ನಾವು ಮಾವಿನ ಓಟೆ ಮುತ್ತಿನಲ್ಲಿ ಹಾಕಿದ್ರೆ ಮಾವಿನ ಮರ ಬರುತ್ತೆ, ತೆಂಗಿನ ಮರ ಬರುತ್ತೆ, ಹೌದಲ್ಲ? ಅದಕ್ಕೋಸ್ಕರ ಮನುಷ್ಯ ಆ ರೀತಿ ಮನುಷ್ಯನಾಗೆ ಹುಡ್ತಾನೆ ಅಂತ. ನಿನ್ನ ತಲೆ ಯಾವ ರೀತಿ ಜನ್ಮ ಬರುತ್ತೆ ಅನ್ನತಕ್ಕಂಥ ಗೊತ್ತಿಲ್ಲ ನಿಮಗೆ. ಹೋಗಿ ಯಾವುದೋ ದೃಷ್ಟಾಂತ ಪಟ್ಬಿಟ್ಟು ಹೇಳ್ತೀಯ. ಈಗ ತಾತನ ತಗೊಂಡೋಗಿ ಪೃಥ್ವಿನಲ್ಲಿ ಹಾಕಿದ್ವಿ, ಮೊಮ್ಮಗ ಎದ್ದು ಬರ್ತಾನ. ಆ ರೀತಿ ತಾತನ ತಗೊಂಡೋಗಿ ಊದ್ಬಿಟ್ವಿ, ಮೊಮ್ಮಗ ಎದ್ದು ಬಂದ ಅನ್ನೋದಾದ್ರೆ ಸೊ ಮಾವಿನ ಮರ ಆಗ್ತಾರ, ಇಲ್ಲಿ ಮನುಷ್ಯ ಆಗ್ತಾನೆ ಅಂತ ಹೇಳ್ಬೋದು. ಆ ರೀತಿ ಇದೆಯೋ? ಇನ್ನೊಬ್ರು ಹೇಳ್ತಾರೆ 5ನೇ ಕ್ಲಾಸಿಂದ 6ನೇ ಕ್ಲಾಸ್ಗೆ ಹೋಗ್ತಾನೋ, 4ನೇ ಕ್ಲಾಸಿಗೆ ಬರ್ತಾನೋ ಅಂತಾರೆ. ಹೌದಾ? ಇದು ಈ ಹೆಣ್ಣು ಕುಡುಕರು ಗೌರ್ಮೆಂಟ್ ಮಾಡಿರೋ ನಿಯಮ ಇವೆಲ್ಲ. ಯಾವುದು? 5 ಪಾಸ್ ಆದಮೇಲೆ 6ಕ್ಕೆ ಹೋಗಬೇಕು, 6 ಆದಮೇಲೆ 7ಕ್ಕೆ ಹೋಗಬೇಕು ಅಂತ ಲೌಕಿಕವಾಗಿರ್ತಕ್ಕಂಥ ವ್ಯವಸ್ಥೆ. ಅದು ಯಾರು ಮಾಡಿರೋದು? ಹೆಣ್ಣು ಕುಡುಕರು ಓಟ್ ಹಾಕಿದ್ರೆ ಹೆಣ್ಣು ಕುಡುಕರು ಎಲೆಕ್ಟ್ ಆಗಿದ್ದಾರೆ, ಅವ್ರು ಮಾಡಿರೋದು. ನಾಳೆ ದಿವಸ ಮತ್ತೆ ಅವ್ರು ಬದಲಾಯಿಸ್ಬಿಟ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. 6ನೇ ಕ್ಲಾಸಲ್ಲಿರೋರೆಲ್ಲ 5ಕ್ಕೆ ಬನ್ನಿ, 5ರಲ್ಲಿರೋರೆಲ್ಲ 4ಕ್ಕೆ ಬನ್ನಿ ಅಂದರೆ ಅವಾಗ ನಿಮ್ಮ ಪುನರ್ಜನ್ಮ ಏನಾಯಿತು? ಮನುಷ್ಯನಾಗೆ ಹುಡ್ತಾನೆ ಅಂತಕ್ಕ ಗ್ಯಾರಂಟಿ ಇಲ್ಲ. ಮತ್ತು ಜನ್ಮ ಬರಬೇಕಾದ್ರೆ ಯಾವುದಪ್ಪ ಬೀಜ ಅಂದರೆ ನಮ್ಮ ಸಂಸ್ಕಾರ ಅನ್ನತಕ್ಕಂಥ ಏನಿದೆಯೋ ಅದು ಬೀಜ. ಆ ಸಂಸ್ಕಾರ ಅನ್ನತಕ್ಕಂಥದ್ದು ಒಂದು ದೃಷ್ಟಾಂತಕ್ಕೆ ಸುಮ್ಮನೆ ನೋಡಿ. ಇವನು ಭಾಳ ಲೋಭಿ, ತಾನು ತಿನ್ನಲ್ಲ, ಬೇರೆಯೂ ಕೊಡಲ್ಲ. ಆ ಬಚ್ಚಿಡೋದ್ರಲ್ಲೇ ಇವನಿಗೆ ಆನಂದ. ಸೊ ಇವನಿಗೆ ಎಂಥ ಜನ್ಮ ಬರುತ್ತೆ ಅಂದರೆ ಇಲಿ ಜನ್ಮ ಬರುತ್ತೆ ಅಂತಾರೆ. ಯಾಕೆ ಹೇಳಿ? ಇಲಿ ಏನು ಮಾಡುತ್ತೆ? ತೊಗೊಂಡೆಲ್ಲ ಗೂಡಲ್ಲಿಡುತ್ತೆ, ತಾನು ತಿನ್ನಲ್ಲ, ಬೇರೆಯವ್ರಿಗೆ ಕೊಡಲ್ಲ. ಸೊ ಇವನಿಗೆ ಇಲಿ ಜನ್ಮ ಕೊಟ್ಟರೆ ಇವನು ನೆಮ್ಮದಿಯಾಗಿರ್ತಾನೆ, ಎಲ್ಲ ತೊಗೊಂಡೋಗಿ ಗೂಡಲ್ಲಿ ಇಟ್ಕೊಂಡು ಚೆನ್ನಾಗಿರ್ತಾನೆ ಅಂದ್ಬಿಟ್ಟು ಮತ್ತೆ ಇಲಿ ಜನ್ಮಕ್ಕೆ ಹೋಗ್ತಾನೆ. ಆದ ಕಾರಣ ಮನುಷ್ಯ ಜನ್ಮ ಬಂದಿದೆ, ಈಗಲೇನು ತತ್ವ ಅನ್ನತಕ್ಕಂಥ ತಿಳ್ಕೋಬೇಕು. ಕೃಷ್ಣ ಪರಮಾತ್ಮ ಅನೇಕ ದಿನದಲ್ಲಿ ನಮಗೆ ತಿಳುವಳಿಕೆ ಹೇಳಿದಂತೆ. ಅನಾತ್ಮ ಯಾವುದು, ಆತ್ಮ ಯಾವುದು ಅನ್ನತಕ್ಕಂಥ ಅನೇಕ ದಿನದಲ್ಲಿ ತಿಳುವಳಿಕೆ ಹೇಳಿ ಕೊನೆ ಈಗ ಒಂದು ದೃಷ್ಟಿ. ಈಗ ನೋಡಿ ಪುಸ್ತಕವನ್ನು ತಗೊಳ್ಳಿ. ಇಪ್ಪತ್ತೆರಡನೇ ಶ್ಲೋಕ, 2ನೇ ಅಧ್ಯಾಯದ 22ನೇ ಶ್ಲೋಕ. ಶ್ರೀ ಭಗವಾನುವಾಚ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ
ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಇಷ್ಟು ತನಕ ಏನು ಉಪದೇಶ ನಡೀತೋ ಈಗ ಕೃಷ್ಣ ಪರಮಾತ್ಮ ನಮ್ಗೆ ಅರ್ಥ ಆಗಲಿ ಸುಲಭನಾಗಿ ಅನ್ನೋದಕ್ಕೋಸ್ಕರವಾಗಿ ಒಂದು ದೃಷ್ಟಾಂತದ ಮುಖಾಂತರ ಹೇಳ್ತಾರೆ. ಈ ಶರೀರ ಅನ್ನತಕ್ಕ ಎಷ್ಟು ಮಾತ್ರ, ಯಾವ ರೀತಿ ಶರೀರ ಅನ್ನೋದು ಒಂದು ದೃಷ್ಟಾಂತ. ಈ ದೃಷ್ಟಾಂತ ಕೊಡೋದು ಯಾತಕ್ಕಪ್ಪ ಅಂದರೆ ಸುಖ ಪ್ರತಿಪತ್ತಿ ಅರ್ಥಂ ಶಂಕರಾಚಾರ್ಯ ಅಂತ, ಸುಲಭನಾಗಿ ಅರ್ಥವಾಗಲಿ ಅನ್ನೋದು ದೃಷ್ಟಾಂತ. ಹೌದಾ? ಸೊ ಇಲ್ಲಿ ಏನು ದೃಷ್ಟಾಂತ ಕೊಡ್ತೀರಿ? ಶರೀರ ಸಾವು ಅನ್ನತಕ್ಕಂಥದ್ದು ಎಷ್ಟು ಮಾತ್ರಪ್ಪ ಅಂದರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಯಾವ ರೀತಿ ಜೀರ್ಣವಾಗಿರತಕ್ಕಂಥ ಬಟ್ಟೆಗಳನ್ನು ಅಂದರೆ ತಗೊಂಡು ಭಾಳಷ್ಟು ವರ್ಷ ಆಗಿಬಿಟ್ಟಿದೆ, ಭಾಳಷ್ಟು ವರ್ಷ ಆದಮೇಲೆ ಬಿಸಾಕೋರು ಅನ್ನೋದು ಅದು ಯಾವಾಗ 25-30 ವರ್ಷದ ಮುಂಚೆ. ಈಗ ಭಾಳಷ್ಟು ವರ್ಷ ಆದಮೇಲೆ ಏನು ಬಿಸಾಕಲ್ಲ, ತಗೊಳ್ತಾರೆ, 3 ತಿಂಗಳಿಗೆ ಇನ್ನೊಂದು ಹೊಸ ಫ್ಯಾಷನ್ ಬಂದ್ಬಿಡುತ್ತೆ. ಇದು ಹಳೇದಾಯಿತು ಅಂತ ಹ್ಯಾಂಗರ್ಗೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ತೊಗೊಳ್ತಾರೆ. ಇವಾಗ ಇದು ಹಳೆ ಫ್ಯಾಷನ್ನು, ಇದು ಇವಾಗ ಯಾರು ಉಡಲ್ಲ, ಇವಾಗ ಯಾರು ಹಾಕ್ಕೊಳ್ಳಲ್ಲ ಇದನ್ನು ಅಂತ ಅದನ್ನು ಪಕ್ಕಕ್ಕೆ ಹಾಕಿಬಿಟ್ಟು ಬೇರೆ ಹೊಸದು ತೊಗೊಂಡು ಹಾಕ್ಕೊಂಡ್ರೆ ಸಂತೋಷನ ದುಃಖನೂ. ಹಳೆ ಬಟ್ಟೆಗಳು ಬಿಸಾಕ್ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಯಾರು ಬಟ್ಟೆ ಬದಲಾಯಿಸಿದ್ರೋ ಅವರೇ ನಾಶ ಆಗಿಬಿಟ್ರು, ಅಥವಾ ಅವ್ರಿಗೇನು ದುಃಖ ಆಯಿತು ಮನಸ್ಸಿಗೆ. ಅದೇ ರೀತಿ ಅದೇ ರೀತಿ ಈ ಶರೀರಗಳು ಅನ್ನತಕ್ಕಂಥದ್ದು ಇದು ಹಳೇದಾಯಿತು. ಇದರಲ್ಲಿ BP, ಶುಗರು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಸೋಡಿಯಂ ಡೆಫಿಷಿಯನ್ಸಿ, ಮೊಣಕಾಲು ನೋವು, ಸೊಂಟ ನೋವು ಎಲ್ಲ ಶುರುವಾಗಿದೆ. ಇಂಥ ಶರೀರ ಪರಮಾತ್ಮ ಬಿಡಿಸ್ಬಿಟ್ಟು ಹೊಸ ಶರೀರ ಕೊಡ್ತಾನೆ. ಅದರಲ್ಲಿ ಶುಗರ್ ಇಲ್ಲ, BP ಇಲ್ಲ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಸೋಡಿಯಂ ಡೆಫಿಷಿಯನ್ಸಿ, ಮೊಣಕಾಲು ನೋವು, ಸೊಂಟ ನೋವು ಏನಿಲ್ಲ. ಅಂಥ ಹೊಸ ಶರೀರ ಬರುತ್ತೆ ಅಂದರೆ ಈ ಶರೀರ ಹೋಗಿ ಸಂತೋಷ ಪಡಬೇಕು, ಗೋಳಾಡಬೇಕು. ಅಷ್ಟೇ ಅಲ್ಲ, ಈ ಹಳೆ ಶರೀರ ಮನೆಗೆಲ್ಲರೂ ಅಸಹಿಸ್ಕೊತಾರೆ. ಅಯ್ಯೋ ಮದುವೆಗೆ ಹೋಗಲಿಲ್ಲ, ಎಲ್ಲರೂ ಅಸಹಿಸ್ಕೊತಾರೆ. ಹೌದಲ್ಲ? ಹೊಸ ಶರೀರ ಬಂದರೆ ಎಲ್ಲರೂ ಸಂತೋಷ ಪಡ್ತಾರೆ. ಹೌದಲ್ಲ? ಇವಾಗ ಎಷ್ಟೇ ಬುದ್ಧಿವಂತರಾಗಿ ಚೆನ್ನಾಗಿ ಮಾತಾಡಲಿ ಯಾರು ಈ ಮುದುಕರು, ಹೌದಾ, ಯಾರಿಗನ್ನ ಅವರು ಜೀವನದ ಅನುಭವ ಇದೆ, ಆ ಜೀವನದ ಅನುಭವದಿಂದ ಈ ರೀತಿ ಮಾಡಬೇಡ್ರು, ಈ ರೀತಿ ಮಾಡ್ರು ಅಂದರೆ ನಿಂಗೆ ಗೊತ್ತಿಲ್ಲ ಸುಮ್ಮನಿರಪ್ಪ ನೀನು ಅಂತಾರೆ. ಹೌದಲ್ಲ? ಅದೇ ಒಂದು ಚಿಕ್ಕ ಮಗು, ಅದು ಅನಂತಪುರದಲ್ಲಿ ಒಂದು ಮಗು ಇದೆ, ಅದು ಏನು ಮಾತಾಡುತ್ತೋ, ಯಾವ ಭಾಷೆ ಮಾತಾಡುತ್ತೋ ಏನೋ ಒಂದು ಗೊತ್ತಿಲ್ಲ, ಅದು ಯಾರೋ ಒಬ್ಬರು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ, ಮಾತಾಡ್ತಲೇ ಇರುತ್ತೆ. ಏನು ಅರ್ಥ ಆಗಿದೆ ಅದನ್ನು ಎಷ್ಟು ಸಂತೋಷ ಎಲ್ರಿಗೂ. ಹೌದಲ್ಲ? ಇವಾಗ ಈ ಜನಗಳು ಅಸಹಿಸ್ಕೊಳತಕ್ಕಂಥ ಈ ಶರೀರ ಹೋಗಿ ನನಗೂ ಸಾಕಷ್ಟು ಹಿಂಸೆ ಕೊಡ್ತಿರ್ತಕ್ಕಂಥ ಈ ಶರೀರ ಬಿಸಾಕ್ಬಿಟ್ಟು ಹೊಸ ಶರೀರ ಕೊಡ್ತಾನೆ ಪರಮಾತ್ಮ. ಹೊಸ ಶರೀರ ಬರುತ್ತೆ ಅಂದರೆ ಸಂತೋಷವಾಗಿರ್ಬೇಕು, ಅಳಬೇಕು. ಒಂದು ವೇಳೆ ಸಾವು ಅನ್ನತಕ್ಕಂಥ ಈ ಪ್ರಪಂಚದಲ್ಲಿ ಇಲ್ದಿರ ಇದ್ದರೆ ಏನಾಗೋದು? ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ, ಹೊಸದಾಗಿ ಹುಟ್ಟುವವರಿಗೆ ಎಡೆಯಲ್ಲಿ ಮಂಕುತಿಮ್ಮ. ನೀವೊಂದು ಸ್ವಲ್ಪ ಯೋಚನೆ ಮಾಡಿ. ಈಗ ಒಬ್ಬ ಅಜ್ಜಿ ತಾತ ಇದ್ರೇ ನಾವು ಸಹಿಸೋದು ಕಷ್ಟ ಆಗಿದೆ, ಹೌದಾ? ಒಬ್ಬ ಅಪ್ಪ ಅಮ್ಮ ಇದ್ರೇ ಸಹಿಸೋದು ಕಷ್ಟ ಆಗಿಬಿಟ್ಟಿದೆ. ಇನ್ನು ಆ ಅಜ್ಜಿ ತಾತ, ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ ಎಲ್ಲರೂ ಹಾಗೆ ಇದ್ದರೆ ಮನೆಯಲ್ಲಿ ವೃದ್ಧಾಶ್ರಮ ಎಲ್ಲ ಪ್ರತಿಯೊಂದು ಮನೆ ನೋದೋಲ್ಲ. ಹೊಸ್ದಾಗಿ ಬರ್ತಿರ್ಬೇಕು, ಹಳೆಯವ್ರು ಹೋಗ್ತಿರ್ಬೇಕು. ಯಾರೋ ಒಬ್ಬ ಮಹರ್ಷಿಗಳ ಹತ್ರ ಹೋಗ್ತಾನಂತೆ, ಸಾವು ಬರ್ದಿರ ಯಾವುದೋ ಒಂದು ಮಂತ್ರ ಹೇಳಿ ಅಂತ. ಆ ಮಹರ್ಷಿಗಳಂತಾರೆ, ಯಾವ ಮಂತ್ರನೂ ಬೇಡಪ್ಪ, ಹತ್ತಲ ಕಡೆ ಹೋಗು, ಅಲ್ಲೊಂದು ಮಾವಿನ ಮರ ಇದೆ, ಆ ಮಾವಿನ ಹಣ್ಣನ್ನು ತಿನ್ಬಿಡು, ನಿಮಗೆ
ಸಾವು ಬರಲ್ಲ. ಅಲ್ಲ, ಮೊದಲು ಅಲ್ಲಿ ಒಂದು ಬಾವಿನಲ್ಲಿ ನೀರಿದೆ, ಆ ಒಂದು ಬಗ್ಸಿ ನೀರು ಕುಡಿದ್ಬಿಡು, ನಿಂಗೆ ಸಾವು ಬರಲ್ಲ ಅಂತ ಸರಿ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ನೀರು ಕುಡಿಯೋಣ ಅಂತ ಕೈ ತಗೊಳ್ತಾರೆ, ಆ ಕಪ್ಪೆ, ಮೀನು, ಆಮೆ ಇವೆಲ್ಲನೂ ಭಾಳಷ್ಟು ಒದ್ದಾಡ್ತಿರುತ್ತೆ. ಕೆಲವು ಕುತ್ತಿಗೆ ಬಿದ್ದೋಗ್ತಾ ಇದೆ, ಕೆಲವು ಕಾಲೇ ಇಲ್ಲ. ಯಾಕೆ ನೀವು ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ, ಏನು ಸಮಾಚಾರ ಅಂದರೆ, ನಾವು ಈ ಬಾವಿ ನೀರು ಕುಡಿದ್ಬಿಟ್ಟಿದ್ದೀವಿ, ನಮಗೆ ಸಾವು ಬರೋಲ್ಲ, ಈ ಶರೀರ ಅನ್ನೋ ಈ ಥರ ಶಿಥಿಲವಾಗೋಗ್ತಾ ಇದೆ. ಯಾರನ್ನ ಮಹಾನುಭಾವರು ಬಂದು ನಾವು ಸಾವು ತಂದುಕೊಟ್ರೆ ಸಾಕು ಅಂತಾರವರು. ಇವನು ಯೋಚನೆ ಮಾಡ್ತೀವಿ, ನನಗೂ ಇದೇ ಗತಿ ಇವತ್ತು, ಈ ನೀರು ಕುಡಿದ್ಬಿಟ್ರೆ ಶರೀರ ಅನ್ನೋದು ಶಿಥಿಲವಾಗುತ್ತೆ, ಸಾವು ಬರೋಲ್ಲ, ನಾನು ಒದ್ದಾಡ್ತೀನಿ, ಅದಕ್ಕೋಸ್ಕರ ಇದು ಬೇಡ, ಮತ್ತೆ ಮಹರ್ಷಿಗಳ ಹತ್ರ ಹೋಗೋಣ ಅಂತ ಮಹರ್ಷಿಗಳ ಹತ್ರ ಹೋಗಿ, ಅದು ಬೇಡ ನನಗೆ, ಆ ಬಾವಿ ನೀರು ಬೇಡ, ಸಾವು ಬರಬಾರ್ದು, ಯೌವನನೂ ಹೋಗಬಾರ್ದು ಅಂಥದ್ದೇನನ್ನು ಹೇಳಿ ಅಂತ. ಅದು ಭಾಳ ಸುಲಭ. ಇತ್ತ ಕಡೆಗೆ ಹೋಗು, ಒಂದು ಮಾವಿನ ಹಣ್ಣಿದೆ, ಮಾವಿನ ಮರ ಇದೆ, ಆ ಮಾವಿನ ಮರದಲ್ಲಿ ಒಂದು ಹಣ್ಣು ಕಿತ್ಕೊಂಡು ತಿನ್ಬಿಡು, ನಿಮಗೆ ಯೌವನನೂ ಹೋಗಲ್ಲ, ಸಾವು ಬರೋಲ್ಲ ಅಂತ. ಇದು ಬೆಸ್ಟು ಅಂತ ಹೋಗ್ತಾನೆ. ಅಲ್ಲ, ಮಾವಿನ ಮರದ ಹೋಗೋ ಅಷ್ಟೊತ್ತಿಗೆ ಏನೋ ಶಬ್ದ ಕೇಳಿಸುತ್ತೆ, ಕತ್ತಿಗಳಲ್ಲಿ ಹೊಡ್ಕೊತಾ ಇದ್ರು ಒಬ್ರಿಗೊಬ್ರು. ಇಲ್ಲೂ ಏನೋ ಸಮಸ್ಯೆ ಇದೆ, ತಕ್ಷಣ ತಿನ್ನಬಾರ್ದು ಮಾವಿನ ಹಣ್ಣು, ವಿಚಾರ ಮಾಡಬೇಕು ಅಂದ್ಬಿಟ್ಟು ಮಾವಿನ ಮರದ ಕೆಳಗಡೆ ಜಗಳ ಆಡ್ತಿರ್ತಾರೆ, ಕತ್ತಿನಲ್ಲಿ ಹೊಡ್ಕೊಳ್ತಿರ್ತಾರೆ. ಸ್ವಲ್ಪ ಇರಿ, ನೀವು ಯಾಕೆ ಈ ರೀತಿ ಹೊಡ್ಕೊಳ್ತಾರೆ ಒಬ್ರಿಗೊಬ್ರು? ನೋಡಿ, ಇವರು ನಮ್ಮ ತಾತ ನಮ್ಮ ತಂದೆಗೆ ಆಸ್ತಿ ಕೊಟ್ಟಿಲ್ಲ ಇನ್ನೂ, ಈ ಮರದ ಹಣ್ಣು ತಿನ್ಬಿಟ್ರೆ ಇವ್ರಿಗೆ ಯೌವನ ಹೋಗಲ್ಲ ನಮ್ಮ ತಾತಂಗೆ. ನಮ್ಮ ತಂದೆಗೆ ಆಸ್ತಿ ಕೊಟ್ಟಿಲ್ಲ, ನಂಗೆ ಯಾವತ್ತು ಬರೋದು ಆಸ್ತಿ ಅಂತಾನೆ ಮೊಮ್ಮಗ. ಆವಾಗ ರಾಜ ಅವನು ಅಂದ್ಕೊಳ್ತಾನೆ, ಪರಮಾತ್ಮ ವ್ಯವಸ್ಥೆ ಚೆನ್ನಾಗಿದೆ, ಇಲ್ಲ ಅಂದರೆ ಪ್ರಪಂಚ ನಡೆಯೋಲ್ಲ. ಆದ ಕಾರಣ ಸಾವು ಅನ್ನತಕ್ಕಂಥ ಡಿವಿಜನ್ ಅಂತಾರೆ. ನಿದ್ದೆಯಲ್ಲೂ ಸಾವು ಪಡೆ ಮಂಕುತಿಮ್ಮ. ನಿದ್ದೆಗೆ ಹೋಗಬೇಕಾದ್ರೆ ಎಷ್ಟು ಆನಂದವಾಗಿ ನಿದ್ದೆಗೆ ಹೋಗ್ತೀವೋ ಅಷ್ಟೇ ಆನಂದವಾಗಿ ಸಾವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ನಿದ್ದೆಗೆ ಹೋದರೆ ಮತ್ತೆ ಎದ್ದು ಬರ್ತೀವಿ ಅಂತ ಗೊತ್ತು, ಹೌದಲ್ಲ? ಅದೇ ರೀತಿ ಸಾವು ಅಂದರೆ ಮತ್ತೆ ಬರ್ತೀಯ, ಯಾವುದ್ರಲ್ಲಿ ಬರ್ತೀಯ? ನಿದ್ದೆಗೆ ಹೋದರೆ ಮತ್ತೆ ಇದೇ ಶರೀರದಲ್ಲೇ ಬರ್ತೀವಿ, ಸ್ವಲ್ಪ ಹೊತ್ತು ನಿದ್ದೆ ಒಂದು ಮತ್ತೆ ಓಡಾಡ್ತೀವಿ. ಸಾವು ಹೋದರೆ ಮತ್ತೆ ಹೊಸ ಶರೀರದಲ್ಲಿ ಬರ್ತೀಯ, ನೂತನವಾಗಿರ್ತಕ್ಕಂಥ ಶರೀರ. ಮನೇಲಿ ಎಲ್ಲರೂ ನಿನ್ನ ಮುದ್ದಾಡ್ತಾರೆ, ಇವಾಗ ಎಲ್ಲರೂ ಅಸಹಿಸ್ಕೊತಾರೆ, ಹೌದಲ್ಲ? ಆದ ಕಾರಣ ಹಳೆಯ ಬಟ್ಟೆಗಳ ಬಿಸಾಟು ಹೊಸ ಬಟ್ಟೆಗಳು ಹಾಕ್ಕೊಂಡು ಎಷ್ಟು ಮನುಷ್ಯ ನಾಶ ಆಗಲ್ವೋ ಮತ್ತು ದುಃಖ ಅನ್ನತಕ್ಕಂಥಿಲ್ವೋ, ಅದೇ ರೀತಿ ಸಾವು ಅನ್ನತಕ್ಕಂಥದ್ದು ಮನುಷ್ಯನಿಗೆ ಹಳೆ ಬಟ್ಟೆ ಬಿಸಾಟು ಹೊಸ ಬಟ್ಟೆ ಹಾಕ್ಕೊಂಡಂತೆ. ಯಾಕಪ್ಪ ಆ ರೀತಿ ಯಾವುದೇ ಒಂದು ವಿಕಾರ ಅನ್ನತಕ್ಕಂಥ ಮನುಷ್ಯನಿಗೆ ಆಗೋಲ್ಲ. ಶರೀರಕ್ಕೆ ಮಾತ್ರವೇ ವಿಕಾರ ಆಗುತ್ತೆ, ಶರೀರ ಮಾತ್ರ ಸಾಯುತ್ತೆ. ಆ ಆತ್ಮ ನಾನು ಅನ್ನತಕ್ಕಂಥ ನಿಜವಾದ ಯಾವುದಿದೆಯೋ ಅದಕ್ಕೆ ಯಾಕೆ ವಿಕಾರ ಆಗಲ್ಲ ಅಂದರೆ 23ನೇ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ಶೋಷಯತಿ ಮಾರುತಃ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ಶೋಷಯತಿ ಮಾರುತಃ. ಮುಂದಿನ ಶ್ಲೋಕವನ್ನು ಹೇಳೋಣ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾಣೋ ಅಚಲೋಯಂ ಸನಾತನಃ. ಪ್ರಪಂಚದಲ್ಲಿ ನಾಶ ಆಗಲಿಕ್ಕೆ ಯಾವ್ಯಾವ ಮಾರ್ಗಗಳಿದೆಯೋ ಅದು ಯಾವುದರಿಂದಲೂ ನನ್ನ ನಾಶ ಮಾಡಲಿಕ್ಕಾಗಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ, ಶಸ್ತ್ರಗಳಿಂದ ನನ್ನ ಕತ್ತರಿಸಲಿಕ್ಕೆ ಆಗೋಲ್ಲ. ಯಾಕಪ್ಪ ಅಂದರೆ ಅವಯವ ಅನ್ನತಕ್ಕಂಥ ಇಲ್ಲ, ನಿರವಯವತ್ವಾತ್. ಅವಯವಗಳು ಅನ್ನತಕ್ಕಂಥ ಇದ್ದರೆ ಕತ್ತರಿಸ್ಬೋದು,
ಈಗ ಆಕಾಶವನ್ನು ಕತ್ತರಿಸಿ ನೋಡೋಣ. ಆಕಾಶವನ್ನು ಕತ್ತರಿಸಿ ಇವಾಗ ಈ ಸರ್ಕಾರದವರು ಬೇರೆ ಬೇರೆ ದೇಶದವರು ಸಮುದ್ರದ ನೀರನ್ನು ಹಂಚ್ಕೊಂಡಿದ್ದಾರೆ. ಇದು ಇಂಡಿಯನ್ ವಾಟರ್ಸು, ಆ ವಾಟರ್ಸು, ಆ ಮಧ್ಯೆ ಇರೋದು ಇಂಟರ್ನ್ಯಾಷನಲ್ ವಾಟರ್ಸು ಅಂತ ಆ ನೀರನ್ನು ಹಂಚ್ಕೊಂಡಿದ್ದಾರೆ. ಪೃಥ್ವಿನೂ ಹಂಚ್ಕೊಂಡು ಗೋಡೆಗಳು ಕೆರೆಗಳು ಹಾಕ್ಕೊಂಡಿದ್ದಾರೆ. ಹೌದಾ? ಆಕಾಶನ ಹಂಚ್ಕೊಳಕ್ಕಾಗಿದೆಯಾ? ಅದಕ್ಕೆ ಇವಾಗ ಸಮಸ್ಯೆ ತಂದಿದ್ದಾರೆ. ಯಾಕೆಂದರೆ ಅದ್ಯಾವುದೋ ಸ್ಪುಟ್ನಿಕ್ಕು ಅದೆಲ್ಲ ಇರುತ್ತೆ. ನಮ್ದು ಯಾವುದನ್ನು ಕಳಿಸ್ಬೇಕಾದ್ರೆ ಅವ್ನ ಪರ್ಮಿಷನ್ ಬೇಕು. ಮತ್ತು ಚಂದ್ರಗ್ರಹದಲ್ಲಿ ಅವ್ರು ಹೋಗಿ ಬಾವುಟ ಹಾಕಿದ್ದಾರೆ. ಏನಾದ್ರೂ ಆಕಾಶಕ್ಕೆ ಒಂದು ಗೋಡೆ ಹಾಕ್ಬಿಡು, ಇದು ತಕ್ಕ ನಮ್ಮದು, ಆಮೇಲೆ ನಿಮ್ಮದು ಅಂತ. ಯಾಕೆ? ವಿಶಾಲವಾಗಿರ್ತಕ್ಕಂಥ ಆಕಾಶವನ್ನು ಯಾವುದೇ ಕತ್ತಿನ ಕತ್ತರಿಸ್ಲಿಕ್ಕಾಗಲ್ಲ. ಹೌದಾ? ಮತ್ತು ಮಳೆ ಬಂದರೆ ಆಕಾಶ ನೆನೆಯಲ್ಲ. ಹೌದಾ? ಮಿಕ್ಕವೆಲ್ಲ ನೆನೆಯುತ್ತೆ, ಆಕಾಶ ನೆನೆಯಲ್ಲ. ಯಾಕೆ? ನೀರಿಂದ ಆಕಾಶವನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಬಿಸಿಲಿಲ್ಲದನ್ನು ಬಟ್ಟೆ ಒಗೆದ್ಬಿಟ್ಟು ಒಣಗಾಕ್ತೀವಿ. ಹೌದಾ? ಯಾವ ರೀತಿ ಅದು ಒಣಗುತ್ತೆ? ಗಾಳಿಯಿಂದ ಒಣಗುತ್ತೆ. ಆ ರೀತಿ ಗಾಳಿ ಈ ಆತ್ಮಸ್ವರೂಪ ಒಣಗಿಸ್ಲಿಕ್ಕೆ ಸಾಧ್ಯ ಅಂದರೆ ಸಾಧ್ಯವಿಲ್ಲ. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತ್ವ, ಬೆಂಕಿಯಿಂದ ಸುಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಬೆಂಕಿಯ ಸ್ವರೂಪವೇ ಪರಮಾತ್ಮ ಸ್ವರೂಪ. ತನ್ನನ್ನು ತಾನು ಸುಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತ್ವ ನ ಚೈನಂ ಕ್ಲೇದಯಂತ್ಯಾಪಃ. ನೀರು ಇದನ್ನು ತೊಯಿಸಲಿಕ್ಕೆ ಸಾಧ್ಯವಿಲ್ಲ. ನ ಶೋಷಯತಿ ಮಾರುತಃ, ಗಾಳಿ ಒಣಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣ ಇದನ್ನು ಕತ್ತರಿಸ್ಲಿಕ್ಕೆ ಸಾಧ್ಯವಿಲ್ಲ, ತೊಯಿಸ್ಲಿಕ್ಕೆ ಸಾಧ್ಯವಿಲ್ಲ, ಒಣಗಿಸ್ಲಿಕ್ಕೆ ಸಾಧ್ಯವಿಲ್ಲ, ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆ ಕಾರಣ ಇದು ವಿಕಾರ ಹೊಂದತಕ್ಕದ್ದಲ್ಲ, ಸಾಯತಕ್ಕಂಥದ್ದಲ್ಲ. ಮತ್ತು ಈ ಶರೀರ ಅಂತಕ್ಕಂಥದ್ದು ಹೋಗುತ್ತೆ ಅಂದರೆ ಹೋಗಲಿ, ಹಳೆಯ ಶರೀರ. ಗೊತ್ತಿಲ್ಲ. ಸಾರಿ, ಡಿಸ್ಟರ್ಬ್ ಆಗಬಾರ್ದು ಮನಸ್ಸಲ್ಲಿ. ಇರಲಿ. ಈಗ ಯಾವುದೇ ರೀತಿ ನಾಶ ಅನ್ನತಕ್ಕಂಥದ್ದು ಸಾಧ್ಯವಿಲ್ಲ. ಶರೀರ ಹೋಗುತ್ತಿಲ್ಲ ಅಂದರೆ ಹಳೆಯ ಶರೀರ. ಎಷ್ಟು ಟೆಸ್ಟ್ಗಳು, ಏನೇನು ರಾಮಾಯಣ. ಆ ಡಾಕ್ಟ್ರಿಗೆ ಹೊತ್ತು ಈಗಿನ ಕಾಲದಲ್ಲಿ ನನ್ನ ಡಾಕ್ಟ್ರ್ ಇದ್ದರೆ ತಪ್ಪಾಗಿ ತಿಳಿಬೇಡಿ, ಯಾರಾದರೂ ಇದ್ದರೆ ಅವ್ರದ್ದು ಏನೇನು ಮಿಷಿನ್ ಇದೆಯೋ ಎಲ್ಲ ಟೆಸ್ಟ್ ಮಾಡಿಬಿಡ್ತಾರೆ. ಮತ್ತು ಅವ್ರ ಫ್ರೆಂಡ್ಸ್ ಯಾರು ಇಟ್ಕೊಂಡಿರೋ ಅಲ್ಲಿಗೂ ಕಳಿಸ್ಕೊಡ್ತಾರೆ. ಎಲ್ಲ ಟೆಸ್ಟ್ ಮಾಡಿಬಿಟ್ಟು ನಿಮಗೇನು ರೋಗ ಇಲ್ಲ ಅಂತ. ಅಂದರೆ ಅದು ಯಾವುದೋ ಒಂದು ಕಾಯಿಲೆ ನೋವಿದೆ ಅಂತ ನಾನು ಬಂದೆಲ್ಲ, ಅದು ಯಾಕಿದೆ ಅಂದರೆ ಏನಿಲ್ಲ ಬಿಡು, ಒಂದು ಸ್ವಲ್ಪ ದಿವಸಕ್ಕೆ ಸರಿ ಹೋಗುತ್ತೆ, ಫೀಸ್ ಕೊಟ್ಬಿಟ್ಟು ಸರಿ ಹೋಗುತ್ತೆ ಅಂತಾರೆ. ಇಂಥ ಶರೀರನ ಬಿಸಾಕ್ಬಿಟ್ಟು ಹೊಸ ಶರೀರನ ಕೊಡ್ತಾನೆ ಪರಮಾತ್ಮ ಅಂದರೆ ಓಡಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟು ವಿದ್ದಲ್ಲಿ ಹೇಳಿ ಪರಮಾತ್ಮ ಈಗ ಅರ್ಜುನ ಮುಖ ನೋಡಿದ್ರೆ ಹಾಗೇ ಕೂತೇನೆ. ಅರ್ಜುನ ಎದ್ದು, ಸರಿ ಬಿಡಿ ಕೃಷ್ಣ ಪರಮಾತ್ಮ, ನೀನು ಇಷ್ಟು ಹೇಳಿದ ಮೇಲೆ ನಾನು ಯುದ್ಧವನ್ನು ಮಾಡ್ತೀನಿ ಅಂತ ಶುರು ಮಾಡ್ತಾರಂದ್ರೆ ಇನ್ನೂ ಕಾಣ್ತಿಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಉಪದೇಶ ಮಾಡ್ತಾ 25ನೇ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ
ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಅಯಂ ಅವ್ಯಕ್ತ, ಈ ಆತ್ಮ ಅನ್ನತಕ್ಕಂಥದ್ದು ನೋಡಿ, ಎರಡನ್ನು ಜ್ಞಾಪಕ ಇಟ್ಕೊಂಡಿರ್ಬೇಕು. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲವೂ ನೀವಲ್ಲ. ವ್ಯವಹಾರಕ್ಕೆ ನಾವು ಅದನ್ನು ಅವಸ್ಥೆಯಲ್ಲಿ ಅಂದರೆ ಜಾಗೃತ ಅವಸ್ಥೆಯಲ್ಲಿ, ಕನಸಿನ ಅವಸ್ಥೆಯಲ್ಲಿ ಒಂದು ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವನ್ನೆಲ್ಲ ಹಾಕ್ಕೊಂಡು ವ್ಯವಹಾರ ಮಾಡ್ತೀವಿ. ಅದು ಮತ್ತೆ ಇವನ್ನೆಲ್ಲ ಕೊಡ್ಕೊಳ್ತೀವಿ. ಆದ ಕಾರಣ ಇದ್ಯಾವುದು ನೀವಲ್ಲ. ಇದೆಲ್ಲವನ್ನು ತೆಗೆದು ಹಾಕಿದ ಮೇಲೆ ಯಾವುದು ಇದೆಯೋ ಅದು ನಿಮ್ಮ ಅನುಭವದಲ್ಲಿ ಗೊತ್ತಾಗುತ್ತೆ. ನಿತ್ಯ ಅನುಭವವನ್ನು ಚೆನ್ನಾಗಿ ವಿವೇಕ ಮಾಡಿದ್ರೆ ನಿಮ್ಮ ಅನುಭವದಲ್ಲಿ ಗೊತ್ತಾಗುತ್ತೆ, ಓಹೋ ನಾನು ಇವೆಲ್ಲವನ್ನು ಕೊಡುಕೊಂಡು ಆನಂದವಾಗಿದ್ದೆ ಅಂತ. ಅದನ್ನು ನೋಡಿದ್ರೆ ನೀವು ಯಾಕೆ ನೋಡೋಕ್ಕೆ ಅದೇ ನೀವು ಅದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ನೋಡತಕ್ಕಂಥ ಅವಶ್ಯಕತೆಯೂ ಇಲ್ಲ. ಮತ್ತು ಆತ್ಮಜ್ಞಾನ, ಆತ್ಮದರ್ಶನ, ಆತ್ಮಾನುಭವದ್ದೇನು ಇದೆಲ್ಲ ನಾನಲ್ಲ ಅಂತ ತೀರ್ಮಾನ ಮಾಡ್ಕೊಳ್ಳೋದು. ಮಾಡ್ಕೊಂಡು ಯಾವುದು ಉಳಿಯುತ್ತೋ ಅದೇ ನೀನು ಬ್ರಹ್ಮಸ್ವರೂಪ ಅಂತಾರೆ. ಅದು ಅಯಂ ಅವ್ಯಕ್ತ, ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥ ಅಲ್ಲ. ಅಚಿಂತ್ಯ, ಅದನ್ನು ಕುರಿತು ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಹೇಳ್ತೀರಲ್ರಿ ಆತ್ಮಚಿಂತನೆ ಮಾಡು ಅಂತ. ಆತ್ಮಚಿಂತನೆ ಮಾಡೋದು ಏನಂತ, ಅನಾತ್ಮನೆಲ್ಲ ತೆಗೆದುಹಾಕೋ ಅಂತ. ಅನಾತ್ಮನೆಲ್ಲ ತೆಗೆದುಹಾಕೋ ಅಷ್ಟೇ ಹೊರತು ಆತ್ಮಸ್ವರೂಪವನ್ನು ನಮ್ಮ ಮುಂದಗಡೆ ತಂದುಕೊಂಡು ಚಿಂತನೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಶಂಕರಾಚಾರ್ಯ ಅಂತಾರೆ ಸರ್ವಕರಣ ಅವಿಷಯತ್ವಾತ್, ಯಾವ ಇಂದ್ರಿಯಗಳು ಅದು ವಿಷಯವಲ್ಲ. ಆತ್ಮಕ್ಕೆ ರೂಪ ಇಲ್ಲ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಬೆಳ್ಳಗಿದ್ದೀನಿ, ಕಪ್ಪಗಿದ್ದೀನಿ, ಕುಳ್ಳಗಿದ್ದೀನಿ ಅಂತೇನೋ ಹೇಳ್ಕೊಳ್ತೀವಿ. ನಿದ್ದೆ ಅನ್ನೋದ್ರಲ್ಲಿ ನೀವು ಇದ್ರೋ ಇಲ್ಲೋ, ಅಲ್ಲಿ ಹೇಗಿದ್ದೀರೋ, ಬೆಳ್ಳಗಿದ್ದೀರೋ ಕುಳ್ಳಗಿದ್ದೀರೋ, ಯಾಕೆ ರೂಪ ಇಲ್ಲ ಅದಕ್ಕೆ. ಹೌದಾ? ಹೋಗಲಿ, ಅದಕ್ಕೋಸ್ಕರ ಕಣ್ಣಿಂದ ನೋಡಲಿಕ್ಕಾಗಲ್ಲ, ಬಣ್ಣ ಇಲ್ಲ, ಕಣ್ಣಿಗೆ ವಿಷಯವಾಗಲ್ಲ. ಆಯಿತಾ? ವಾಸನೆಯನ್ನು ಇದೆಯೋ ಮೂಗಿಂದ ತಿಳ್ಕೊಳ್ಳಿಕ್ಕಾಗಲ್ಲ. ಹೋಗಲಿ, ಮುಟ್ಟು ನೋಡೋಣ ಅದನ್ನು ಅಂದರೆ ಸ್ಪರ್ಶಕ್ಕೂ ಸಿಗಲ್ಲ. ಹೌದಾ? ಕಣ್ಣಿಂದ್ರಿಗಳು ಸಿಗಲ್ಲ, ಜ್ಞಾನೇಂದ್ರಿಗಳು ಸಿಗಲ್ಲ. ಯಾವುದನ್ನು ನಾವು ಇಂದ್ರಿಯಗಳಿಂದ ನೋಡ್ತೀವೋ, ಕೈಯಿಂದ ಹಿಡ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಇದು ಮತ್ತೆ ಸಿಗೋದೇ ಇಲ್ಲ. ಮತ್ತು ಆತ್ಮಚಿಂತನೆ ಅಂದ್ರೇನು, ಅನಾತ್ಮದ ಎಲ್ಲವನ್ನು ಚಿಂತನೆ ಮಾಡಿ ಅದು ನಾನಲ್ಲ ಅಂತ ತೆಗೆದುಹಾಕತಕ್ಕಂಥದ್ದು ಆತ್ಮಚಿಂತನೆ. ಆದ ಕಾರಣ ಅವಿಕಾರ್ಯ, ವಿಕಾರ ಆಗತಕ್ಕಂಥದ್ದು ಅಲ್ಲ. ಮತ್ತು ಈ ರೀತಿ ತಿಳ್ಕೊಂಡು ನ ಅನುಶೋಚಿತುಮರ್ಹಸಿ. ಅರ್ಜುನ ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ, ನಾನು ಅವ್ರಿಗೆ ಸಾವಿಗೆ ಏನು ಮಾಡ್ತೀನಿ ಅನ್ನತಕ್ಕಂಥ ರೀತಿಯಲ್ಲಿ ನೀನು ಯೋಚಿಸ್ಬೇಡ. ಭೀಷ್ಮ ದ್ರೋಣಾದಿಗಳು ಅಂದರೆ ಆ ಶರೀರವಲ್ಲ. ಈಗ ಹೋದರು ಅಂತಾರೆ. ಹೌದಾ? ಅಲ್ಲಿ ಯಾವುದನ್ನು ನೋಡಿ ನಮ್ಮವರು ಅಂದ್ಕೊಂಡಿದ್ರು ಅದಲ್ಲೇ ಇದೆಯಿಲ್ಲ. ಹೋದವರು ನೀವು ಹೋದರು ಅಂತೆಲ್ಲ ಅವ್ರೇನೇನು ನೋಡಿದ್ರು. ಮತ್ತು ಯಾವುದು ನೋಡಿ ನಮ್ಮವರು ಅಂದ್ಕೊಂಡಿದ್ರು ಅದಲ್ಲೇ ಇದೆ. ಒಳಗಡೆ ಇಟ್ಕೊಳ್ಳಿ ಅಂದರೆ ಯಾರೋ ಒಬ್ರು ಖಾಲಿ ಮಾಡಿ ಹೋಗಿದ್ದಾರೆ. ಹೌದಾ? ಆ ಖಾಲಿ ಮಾಡಿ ಹೋಗತಕ್ಕಂಥ ಯಾವುದಿದೆಯೋ ಅದು ನಿತ್ಯ. ಖಾಲಿ ಮಾಡಿ ಹೋಗಿದೆ ಅಂತ ಜೀವತ್ವ ದೃಷ್ಟಿಯಿಂದ ಹೇಳತಕ್ಕಂಥದ್ದು. ಆ ಜೀವತ್ವಕ್ಕೂ ಆಧಾರವಾಗಿರ್ತಕ್ಕಂಥ ಸ್ವರೂಪ ಯಾವುದಿದೆಯೋ ಅದು ಹೋಗೋದು ಇಲ್ಲ, ಬರೋದು ಇಲ್ಲ, ಖಾಲಿನೂ ಮಾಡಲ್ಲ, ಬರ್ತೀನೂ ಮಾಡಲ್ಲ. ಆಕಾಶಕ್ಕೂ ಆಧಾರವಾಗಿರ್ತಕ್ಕಂಥ ಸ್ವರೂಪವನ್ನು ಆಕಾಶನ ನಾವೇನು ಮಾಡಲಿಕ್ಕಾಗಲ್ಲ ಅಂದಾಗ ಆಕಾಶಕ್ಕೂ ಆಧಾರವಾಗಿರ್ತಕ್ಕ ಸ್ವರೂಪವನ್ನು ಇನ್ನೇನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹೌದಾ? ಇಷ್ಟನ್ನು ಹೇಳಿದ ಮೇಲೆ ಮುಂದಿನ ಒಂದು ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ನೋಡ್ದ, ಇಷ್ಟೆಲ್ಲ ಉಪದೇಶ ಮಾಡಿ ಅರ್ಜುನ ಎದ್ದಿದ್ರೆ ಏನಂತ, ಆಯ್ತು ಕೃಷ್ಣ ಯಾರಿಗೂ ಸಾವಿಲ್ಲ ಅಂದಮೇಲೆ, ಶರೀರಗಳು ಆಗಿತ್ತು ಬರುತ್ತೆ ಹೋಗುತ್ತೆ ಅನಿತ್ಯ ಅಂದಮೇಲೆ
ಆಗಲಿ ಬಿಡು ಯುದ್ಧ ಮಾಡ್ತೀನಿ ಅಂತ ಎದ್ದಿದ್ರೆ ಬಹುಶಃ ಭಗವದ್ಗೀತೆ ಅಲ್ಲೇ ನಿಂತೋಗೋದಾಗಿದೆ. ಯುದ್ಧ ಮಾಡಿಬಿಟ್ಟಿದ್ದಾರೆ. ಆದರೆ ಅರ್ಜುನ ನಾವು ಶ್ರವಣ ಮಾಡಿದಾಗ ನಾವಲ್ಲಿ ಹ್ಯಾಕೆ ಕೂತಿರ್ತೀವೋ ಅರ್ಜುನನ ಬಹುಶಃ ಹಾಗೆ ಕೂತಿದ್ನೋ ಏನೋ. ನಾವಲ್ಲಿ ಹ್ಯಾಕೆ ಕೂತಿರ್ತೀವಿ, ಅಯ್ಯಪ್ಪ ಏನು ಹೇಳ್ತಾರೆ ಇವರು, ನಿಮ್ಗೆ ಸಾವಿಲ್ಲ ಅಂತಾರೆ, ನಿಮ್ಗೆ ಅಲ್ಲ ದಿವಸ ಸಾವಿರ ನೋಡ್ತಿದ್ದೀವಿ. ಸಾಹಿತ್ಯಾರೆ, ಹುಟ್ಟೋರು ಹುಡ್ತಿಯಾರೆ, ಇವರು ಸಾವು ಇಲ್ಲ ಹುಟ್ಟು ಇಲ್ಲ ಅಂತಾರೆ. ತಲೆಕೆಟ್ಟ ಜನರು ಇವರು, ಯಾರು ವೇದಾಂತಿಗಳು. ಅಂದ್ಬಿಟ್ಟು ನಮಗೆ ಡೀಲ್ ಆಗಿಬಿಡುತ್ತೆ ಮನಸ್ಸು. ಅದೇ ರೀತಿ ಅರ್ಜುನನು ಏನು ಸುಮ್ಮನೆ ಕೂತ ಇದ್ದಾನೆ, ಗಾಂಧಿ ತಗೊಂಡು ಹೇಳಲಿಲ್ಲ. ಅದಕ್ಕೆ ಮತ್ತೆ ಏನು ಮಾಡ್ತಾನೆ, ಇದು ನಮ್ಮ ಸಂಪ್ರದಾಯದಲ್ಲಿ ಇರತಕ್ಕಂಥ ಒಂದು ವೈಶಿಷ್ಟ್ಯತೆ. ನಿಂಗೆ ಅರ್ಥ ಆಗಲ್ಲ ಹೋಗು ಅಂತ ಹೇಳಲ್ಲ. ಬೋಧನಾ ಕ್ರಮದಲ್ಲಿ ಶರೀರವೇ ನಾನು ಅನ್ನತಕ್ಕಂಥ ದೃಷ್ಟಿ ಇರತಕ್ಕಂಥವ್ರಿಗೆ ಅಲ್ಲ ನೀನು ಅದಲ್ಲ ಅಂದ್ಬಿಟ್ಟು ಹಂತ ಹಂತವಾಗಿ ಉಪದೇಶ ಮಾಡ್ತಾ ನೀನು ಜಗತ್ತಿಗೆ ಆಧಾರವಾದ ಬ್ರಹ್ಮಸ್ವರೂಪ, ಆತ್ಮಸ್ವರೂಪ, ಆನಂದ ಸ್ವರೂಪ ಅನ್ನೋ ದೃಷ್ಟಿಗೆ ಕರ್ಕೊಂಡೋಗುತ್ತೆ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ಓಹೋ ಯಾಕೆ ಅರ್ಥ ಆಗಲಿಲ್ಲ ಅಂದಾಗ ಅಂತಃಕರಣ ತಯಾರಾಗಲಿಲ್ಲ ಅಂದ್ಬಿಟ್ಟು ಮತ್ತೆ ಅಂತಃಕರಣ ತಯಾರು ಮಾಡಲಿಕ್ಕೆ ಏನು ಸಾಧನೆ ಬೇಕು ಅಂತಕ್ಕಂಥ ಹೇಳುತ್ತೆ ಶಾಸ್ತ್ರ. ಹೌದಾ? ಅಷ್ಟೇ ಅಲ್ಲ, ಅರ್ಥ ಮಾಡಿಸ್ಬೇಕಾದ್ರೆ ಶಿಷ್ಯನ ಮಟ್ಟಕ್ಕೆ ಬರ್ತಾನೆ ಗುರು. ಶಿಷ್ಯನ ಮಟ್ಟಕ್ಕೆ ಇಳಿದು ಮತ್ತೆ ತನ್ನ ಹಂತಕ್ಕೆ ಕರ್ಕೊಂಡೋಗ್ತಾರೆ. ಈಗ ಅರ್ಜುನಿಗೆ ಇಷ್ಟೆಲ್ಲ ಹೇಳಿದ್ರು ಯುದ್ಧ ಮಾಡ್ತೀನಿ ಅಂತ ಹೇಳಲಿಲ್ಲ, ಹಾಗೆ ಕೂತೇನೆ. ಅದೇ ಕೃಷ್ಣ ಪರಮಾತ್ಮ ಆಯ್ತಪ್ಪ ನಿನಗೆ ಇಷ್ಟೊತ್ತು ಈಗ 25ನೇ ತಾರೀಕಿಂದ ಇಲ್ಲಿನ ತನಕ ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ಬಿಡೋಣ, ಸ್ವಲ್ಪ ಪಕ್ಕಕ್ಕೆ ಇಡೋಣ. ಆದರೆ ನಿನ್ನ ಅಭಿಪ್ರಾಯದ ಪ್ರಕಾರನೇ, ನಮ್ಮ ಸಾಮಾನ್ಯ ಅಭಿಪ್ರಾಯ, ನಿಮಗೆಲ್ಲ ಅಭಿಪ್ರಾಯದ ಪ್ರಕಾರನೇ ಕೃಷ್ಣ ಪರಮಾತ್ಮ ನಿಮ್ಮ ಮಟ್ಟಕ್ಕೆ ಇಳಿದು ಹೇಳ್ತಾನೆ. ಏನಂತ? ಶ್ರೀ ಭಗವಾನುವಾಚ ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಆಯ್ತಪ್ಪ, ನಿನ್ನ ಅಭಿಪ್ರಾಯದ ಪ್ರಕಾರವೇ ಕೃಷ್ಣ ಸಾಯ್ತಾರೆ, ಹುಟ್ಟೋರು ಹುಟ್ಟಿಯಾರೆ, ನೀನೇನು ಹೇಳ್ತೀಯ ಹುಟ್ಟು ಸಾವು ಇಲ್ಲ ಅಂತ, ನನಗೆ ಅದು ಅರ್ಥವಾಗಲ್ಲ ಅಂದರೆ ಆಯಿತು, ಸ್ವಲ್ಪ ಪಕ್ಕಕ್ಕಿಡು, ನಾನು ಹೇಳಿದ್ದೇನೆ. ನಿನ್ನ ಅಭಿಪ್ರಾಯದ ಪ್ರಕಾರ ತಗೊಳ್ಳೋಣ. ಹೌದಾ? ತಗೊಂಡ್ರು ಏನಂ ಪ್ರಕೃತಂ ಆತ್ಮಾನಂ ನಿತ್ಯಜಾತಂ ಲೋಕಪ್ರಸಿದ್ಧ. ಅಂದರೆ ಲೌಕಿಕದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಪ್ರಸಿದ್ಧವಾಗಿದೆ. ಏನಂತ? ದಿವಸ ಹುಟ್ಟಿದ್ದಾರೆ ಜನ, ದಿವಸ ಸಾಯ್ತಾ ಇದ್ದಾರೆ. ದಿವಸ ಹುಡ್ತಾ ಇದ್ದಾರೆ, ದಿವಸ ಸಾಯ್ತಾ ಇದ್ದಾರೆ. ಇದು ಲೋಕಪ್ರಸಿದ್ಧಿ. ಲೋಕಪ್ರಸಿದ್ಧಿ ಅಂದರೆ ನಮಗೆಲ್ಲ ಚೆನ್ನಾಗಿ ಅನ್ಬೋದಲ್ಲಿ ಇದೆಯಲ್ಲ, ಹುಡ್ತಿದ್ದಾರೆ ಸಾಯ್ತಿದ್ದಾರೆ ಅಂತ. ಹೌದಾ? ಲೋಕಪ್ರಸಿದ್ಧಿಯ ಪ್ರತಿ ಅನೇಕ ಶರೀರ ಉತ್ಪತ್ತಿ ಜಾತೋ ಜಾತ ಐತಿ ಮನ್ಯಸೆ. ಅನೇಕರು ಒಂದೊಂದು ಶರೀರ ಹುಟ್ಟಿದಾರನ್ನು ಹುಟ್ಟಿದ್ದೀವಿ ಅಂದ್ಕೊಳ್ತಾರೆ. ಹುಟ್ಟಿದ್ದಾನೆ ನೋಡಿ, ನಾವು ನೋಡಿದ್ದೇನು ಹುಟ್ಟಿದ್ದು ನೋಡ್ತೀವಿ, ಶರೀರ ಹುಟ್ಟೋದು ನೋಡ್ತೀವಿ. ಹೋದ್ರು ಅಂದಾಗ ಯಾವುದನ್ನು ಹೋಗೋದು ನೋಡ್ತೀವಿ, ಶರೀರ ಹೋಗೋದು ನೋಡ್ತೀವಿ. ಹೌದಾ? ಒಂದು ವೇಳೆ ನಾವು ನೋಡಿದ್ದು ಶರೀರ ಹುಟ್ಟುತ್ತೆ ಅನ್ನೋದು ನೋಡಿದ್ರೆ, ಶರೀರ ಹೋಗುತ್ತೆ ಅನ್ನೋದಕ್ಕೆ ನೋಡ್ತಿದ್ದೀವಿ. ಅದೇ ರೀತಿ ನಾವೇನು ತೀರ್ಮಾನ ಮಾಡ್ಕೋಬೇಕಾಗಿತ್ತು, ನನ್ನ ಶರೀರನೂ ಈ ರೀತಿ ಹುಟ್ಟಿದೆ, ನನ್ನ ಶರೀರ ಈ ರೀತಿ ಹೋಗುತ್ತೆ ಅಂತ ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಕರೆಕ್ಟ್ ಆಗೋದು. ಬಟ್ ಆದರೆ ನಾವೇನು ಮಾಡಿದ್ವಿ,
ನೋಡಿದ್ದೊಂದು, ಅರ್ಥ ಮಾಡ್ಕೊಂಡಿದ್ದು ಇನ್ನೊಂದು. ನಾವು ಯಾವಾಗಲೂ ಅಷ್ಟೇ ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ದುಃಖ, ವ್ಯಸನ, ಚಿಂತೆ ಬರೋ ಥರನೇ ಅರ್ಥ ಮಾಡ್ಕೊಳ್ತೀವಿ. ನೋವು ತಿನ್ನೋಕ್ಕೆ ಅರ್ಥ ಮಾಡ್ಕೊಳ್ತೀವಿ. ಯಾವ ರೀತಿ ಅಂದರೆ, ಪಂಜಾಬಲ್ಲಿ ಒಬ್ಬ ಮಡ್ರಾಸ್ ಅಯ್ಯರ್ని ಪಂಜಾಬ್ಗೆ ಪೋಸ್ಟ್ ಮಾಡೋದು. ಮಡ್ರಾಸ್ ಅಯ್ಯರ್ಸ್ ಅಂದರೆ ಸ್ವಲ್ಪ ಬುದ್ಧಿ ಜಾಸ್ತಿ ಅವ್ರಿಗೆ, ಭಾಳ ಬುದ್ಧಿವಂತರು, ಬ್ರಾಹ್ಮಣ. ನೀವು ಶಂಕರಾಚಾರ್ಯ ಫಾಲೋಯರ್ಸ್ ಅವರನ್ನು ಭಾಳ ಬುದ್ಧಿವಂತವರು. ಒಬ್ಬ ಆಫೀಸನ್ನು ಪಂಜಾಬ್ಗೆ ಪೋಸ್ಟ್ ಮಾಡ್ತಾರಂತೆ. ಮತ್ತು ಆಫೀಸಲ್ಲಿ ಸಂಬಳ ಜಾಸ್ತಿ. ಈ ಪಂಜಾಬೀಸ್ ಎಲ್ಲ ಗಲಾಟೆ ಮಾಡ್ತಾರೆ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ವಿ, ನಮಗೆ ಸಂಬಳ ಕಮ್ಮಿ, ಈ ಪಂಜಾಬಿ ಸಂಬಳ ಜಾಸ್ತಿ. ಅಯ್ಯೋ, ಮಡ್ರಾಸಿಗೆ ಸಂಬಳ ಜಾಸ್ತಿ, ಏನು ಅನ್ಯಾಯ ಇದು ಅಂದ್ಬಿಟ್ಟು ಸ್ಟ್ರೈಕ್ ಮಾಡಬೇಕಂತ ನೋಡ್ತಾರೆ. ಅವಾಗ ಯಾರೋ ಒಬ್ಬರು ಹೇಳ್ತಾರೆ, ಮೊದಲು ಸ್ಟ್ರೈಕ್ ಮಾಡೋದು ಬೇಡ, ನೀನು ಹೋಗು, ನಮ್ಮ ಲೀಡರ್ ನೀನು, ನಮಗಿರೋ ಲೀಡರ್ಸ್ ಎಲ್ಲ ಇಂಥವ್ರೆ ಶುದ್ಧ ಮೂರ್ಖರು, ಅವ್ನು ಕಳಿಸ್ತಾರೆ, ನೀನು ಹೋಗಿ ಮಾತಾಡ್ಕೊಂಬ, ಯಾಕೆ ಅಷ್ಟು ಸಂಬಳ ಅಂತ ಕೇಳು, ಅವ್ರೇನು ಹೇಳ್ತಾರೋ ಕೇಳಿಕೊಂಡು ಆಮೇಲೆ ಗಲಾಟೆ ಮಾಡೋಣ ಅಂತ ಬಂದು ಕಳಿಸ್ಕೊಡ್ತಾರೆ. ಅಲ್ಲಿ ಹೋದರೆ ಅವನು ಕೇಳ್ತಾರೆ, ಕಷ್ಟಪಟ್ಟು ಕೆಲಸ ಮಾಡೋದು ನಾವು, ನಿಮಗೆ ಸಂಬಳ ಜಾಸ್ತಿ, ಬರೀ ಸೈನ್ ಹಾಕೋರಿಗೆ ಯಾಕೆ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಬುದ್ಧಿವಂತರು ಕೈ ಇಡ್ತಾರೆ, ಟೇಬಲ್ ಇರುತ್ತೆ ಮುಂದುಗಡೆ, ಆಫೀಸ್ ಮುಂದುಗಡೆಗೆ ಕೈ ಇಡ್ತಾರೆ, ಒಂದು ಗುದ್ದು ಅಂತಾರೆ. ಅವ್ನು ಗುದ್ಲಿಕ್ಕೆ ಬರ್ತಾನೆ, ಗುದ್ಲಿಕ್ಕೆ ಬಂದಾಗ ಕೈ ತೆಕ್ಕೊಂಬಿಡ್ತಾರೆ. ಏಟು ಯಾರಿಗಿತ್ತು ನೋಡಪ್ಪ, ಗುದ್ದು ಅಂತ ಹೇಳಿದಾಗ ಅವನು ಗುದ್ಲಿಕ್ಕೆ ಬಂದರೆ ಕೈ ತೆಕ್ಕೋಬೋದು ಅನ್ನೋ ಅಷ್ಟು ತಿಳುವಳಿಕೆ ನನಗಿದೆ. ಒಂದೊಳ್ಳೆ ಕೈ ತೆಕ್ಕೊಂಡ್ರೆ ನನಗೆ ಏಟು ಬೀಳುತ್ತೆ ಅನ್ನೋ ಅಷ್ಟು ತಿಳುವಳಿಕೆ ನಿಮಗಿಲ್ಲ. ನಂಗೆ ತಿಳುವಳಿಕೆ ಜಾಸ್ತಿ ಇದೆ, ಆದ ಕಾರಣ ನನಗೆ ಸಂಬಳ ಜಾಸ್ತಿ, ನಿಂಗೆ ತಿಳುವಳಿಕೆ ಇಲ್ಲ, ಆದ ಕಾರಣ ಸಂಬಳ ಕಮ್ಮಿ. ಕೈ ತೆಕ್ಕೋಬೋದು ಅನ್ನೋ ತಿಳುವಳಿಕೆ ನನಗಿದೆ, ಒಂದೊಳ್ಳೆ ಕೈ ತೆಕ್ಕೊಂಡು ನನಗೆ ಏಟು ಬೀಳುತ್ತೆ ಅಲ್ಲ ಅನ್ನೋ ತಿಳುವಳಿಕೆ ನಿಂಗಿಲ್ಲ, ಅದಕ್ಕೆ ಸಂಬಳ ಕಮ್ಮಿ ಅಂತ ಹೇಳೋದು. ಸರಿ, ಹೊರಗಡೆ ಬಂದ, ಅವ್ರ ಲೀಡರ್ಸ್ ಎಲ್ಲ, ಶಿಷ್ಯರೆಲ್ಲ ನಿಂತಿದ್ದಾರೆ. ಏನು ಹೇಳ್ದ ಅಂತಾರೆ, ನೋಡ್ತಾನೆ ಎಲ್ಲೂ ಟೇಬಲ್ ಇಲ್ಲ, ಎಲ್ಲೂ ಟೇಬಲ್ ಇಲ್ಲ. ಕತೆ ಹೇಳ್ತಾ ಇದ್ದೀನಿ ಯಾವುದೋ, ಎಲ್ಲೂ ಟೇಬಲ್ ಇಲ್ಲ. ಇವಾಗ ಏನು ಮಾಡೋದು ಯೋಚನೆ ಮಾಡ್ತಾನೆ, ಮುಖದ ಮೇಲೆ ಕೈ ಇಟ್ಕೊಳ್ತಾನೆ, ಒಂದು ಗುದ್ದು ಅಂತಾನೆ, ಗುದ್ಲಿಕ್ಕೆ ಬಂದರೆ ಕೈ ತೆಕ್ಕೊಳ್ತಾನೆ. ಏಟು ಯಾರಿಗೆ ಬಿತ್ತು? ನಾವು ನೋಡೋದೊಂದು, ಅರ್ಥ ಮಾಡ್ಕೊಳ್ಳೋದೊಂದು. ಶರೀರ ಹುಟ್ಟು, ಶರೀರ ಹೋಯಿತು, ನನ್ನ ಶರೀರ ಈ ರೀತಿ ಹುಟ್ಟಿದೆ, ನನ್ನ ಶರೀರ ಈ ರೀತಿ ಹೋಗುತ್ತೆ ಅಂದರೆ ಇಷ್ಟೊಂದು ತಾಪತ್ರ ಇರ್ತಿರ್ಲಿಲ್ಲ. ಶರೀರ ಹುಟ್ಟಿದ್ರೆ ನೋಡಿದ್ವಿ, ನಾನೇ ಹುಟ್ಟಿದ್ದೀನಿ, ನಾನೇ ಹೋಗ್ತೀನಿ ತಿಮ್ಮನು. ಒಂದು ವೇಳೆ ಆ ರೀತಿ ಹುಟ್ತಾರೆ, ಸಾಯ್ತಾರೆ, ಇದೇ ಸತ್ಯ ಅಂತ ಅಂದ್ಕೊಂಡ್ರು ಮನ್ಯಸೆ ತತ ಪ್ರತಿ ತತ್ತದ್ವಿನಾಶಂ ನಿತ್ಯವ ಮನ್ಯಸೆ, ಹುಟ್ಟೋರು ಮತ್ತೆ ಸಾಯ್ತಾರೆ ಅನ್ನತಕ್ಕಂಥದ್ದೇ ಸತ್ಯ ಅಂತ ಇಟ್ಕೊಂಡ್ರು ಮೃತೋ ಮೃತ ಇತಿ ತತ ಅಪಿ ತದ್ಭಾವೇ ಅಪಿ. ಆ ದೃಷ್ಟಿಯಿಂದಲೂ ಆತ್ಮನಿತ್ವ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಅವಾಗಲೂ ಹುಟ್ಟು ಸಾವಿಗೆ, ಹುಟ್ಟಿಗೆ ಸಂತೋಷ ಪಡತಕ್ಕಂಥದ್ದಾಗಲಿ, ಸಾವಿಗೆ ದುಃಖ ಪಡತಕ್ಕಂಥದ್ದಾಗಲಿ ಸರಿಯಲ್ಲ. ಇಲ್ಲಿ ತಗೊಳ್ತೀವಿ. ಯಾಕೆಂದರೆ ಒಂದು ವೇಳೆ ನಾವು ದುಃಖ ಪಟ್ಟರು, ಕೆಲವು ಸಂಪ್ರದಾಯದಲ್ಲಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಈ ತಮಿಳ್ನಾಡಲ್ಲಿ ಒಂದು ಜಾತಿ ಇದೆ, ಅವರು ಯಾರನ್ನ ಮನೆಗೆ ಸತ್ತರೆ, ಬೆಂಗಳೂರಲ್ಲಿದ್ದಾಗ ನಾವು 2-3 ದಿವಸ ನೋಡಿದೆ, ನಾನು ಹಣ ಹೊತ್ಕೊಂಡು ಹೋಗ್ತಿದ್ದೆ ಸಂಜೆ ಸಮಯದಲ್ಲಿ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ 3 ದಿವಸನೂ ಅದು ಒಬ್ಬಾಕಿನ ಕೂತ್ಕೊಂಡು ಹೇಳ್ತಿದ್ರು. ನನಗೇನು ದುಡ್ಡು ಬಂತು, ಮೊನ್ನೆನೂ ಹೇಳ್ತಿದ್ರು, ನೆನ್ನೆನೂ ಹೇಳ್ತಿದ್ರು, ಇವತ್ತು ಹೇಳ್ತಿದ್ದಾರೆ. ದಿವಸ ಒಬ್ಬರು ಸಾಯ್ತಾರೆ ಇವ್ರ ಮನೆಗೆ ಅಂದ್ಬಿಟ್ಟು ಮೆರವಣಿಗೆ ಹೋಗ್ತಿದ್ರಲ್ಲ, ಅವ್ರು ಯಾರನ್ನೊಬ್ಬರು ಕರೆದು, ಅಲ್ಲ 3 ದಿವಸನೂ ಈಕೆನೇ ಹೇಳ್ತಿದ್ದಾಳೆ, ದಿವಸ ಒಬ್ಬರು ಸಾಯ್ತಾರ ಅಂತ. ಇಲ್ಲ, ದುಡ್ಡು ಕೊಟ್ಟರೆ ಹೇಳ್ತಾರೆ ಅವರು ಅಂತ.
ಇವಾಗ ಯಾರನ್ನ ಸತ್ತರೆ ದುಡ್ಡು ಕೊಟ್ಟು ಅಳಿಸ್ತಾರೆ. ದುಡ್ಡು ಕೊಟ್ಟು ಅಳಿಸಿದ್ರೆ ಅವ್ರು ವಾಪಸ್ ಬರ್ತಾರೆ, ಅಥವಾ ನಾವೇ ಎತ್ತರೆ ವಾಪಸ್ ಬರ್ತಾರೆ. ಪ್ರತಿಯೊಬ್ಬರು ಹೇಳ್ತಾರೆ, ನನ್ನ ಸಂಬಂಧಿಕರು ಸಾಯಬಾರ್ದು, ನಾನು ಸಾಯಬಾರ್ದು, ನನ್ನ ಸಂಬಂಧಿಕರು ಸಾಯಬಾರ್ದು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಒಂದು ವೇಳೆ ಆ ಮಾತನ್ನು ದೇವರು ಒಪ್ಕೊಂಡ ಅಂತ ಇಟ್ಕೊಳ್ಳಿ, ಏನಂತ ಪ್ರತಿಯೊಬ್ಬರು ನಾನು ಸಾಯಬಾರ್ದು, ನನ್ನ ಸಂಬಂಧಿಕರು ಸಾಯಬಾರ್ದು ಅಂತ ಹೇಳಿದ್ದನ್ನು ದೇವರು ಹ್ಞೂ ಅಂದ್ಬಿಟ್ರೆ ಈ ಪ್ರಪಂಚ ಏನಾಗುತ್ತೆ? ಸ್ವಾಮಿ ರಾಮತೀರ್ಥರು ಪ್ರವಚನ ಮಾಡ್ತಿರ್ತಾರೆ. ಅವ್ರಿಗೆ ತತ್ವದೃಷ್ಟಿನೂ ಗೊತ್ತು, ವ್ಯವಹಾರಿಕ ದೃಷ್ಟಿ, ಇದು ವ್ಯವಹಾರ ದೃಷ್ಟಿ, ಇದು ಗೊತ್ತು. ಪ್ರವಚನ ಮಾಡ್ತಿರ್ತಾರೆ, ಟೆಲಿಗ್ರಾಮ್ ಬರುತ್ತೆ. ಟೆಲಿಗ್ರಾಮು ತೊಗೊಂಡು ಜೋಬಲ್ಲಿ ಇಟ್ಕೊಳ್ತಾರೆ. ಜೋಬಲ್ಲಿ ಇಟ್ಕೊಂಡು ಪ್ರವಚನ, ಅವಾಗಿನ ಕಾಲಕ್ಕೆ ಫೋನ್ಗೆ ಏನಿರಲಿಲ್ಲ, ಟೆಲಿಗ್ರಾಮ್ ಬಂತು, ನೋಡಿದ್ರು, ಜೋಬಲ್ಲಿ ಇಟ್ಕೊಂಡ್ರು, ಪ್ರವಚನ ಶುರು ಮಾಡಿದ್ರು. ಅದ್ಭುತ ಪ್ರವಚನ ಮಾಡಿದ್ರು. ಆಮೇಲೆ ಯಾರೋ ಕೇಳ್ತಾರೆ, ಏನು ಅದೇನು ಟೆಲಿಗ್ರಾಮ್ ಬಂತಿಲ್ಲ ಅಂದರೆ, ನನ್ನ ಮಗ ಹೋಗ್ಬಿಟ್ಟೇನು, ಮಗ ಹೋಗಿದ್ದಾನೆ ಗೊತ್ತಾಗಿನೂ ನೀವು ಪ್ರವಚನ ಮಾಡಿದ್ರ? ಇದೇ ರೀತಿ ದೇವರು ನರಸಿಂಹಶಾಸ್ತ್ರಿ ಜೀವನದಲ್ಲೂ ನಡೆಯುತ್ತೆ. ದೇವರು ನರಸಿಂಹಶಾಸ್ತ್ರಿ ಉಡುಪಿನಲ್ಲಿ ಪ್ರವಚನ ಮಾಡ್ತಿರ್ತಾರಂತೆ. ಟೆಲಿಗ್ರಾಮ್ ಬರುತ್ತೆ, ನೋಡ್ತಾರೆ, ಜೋಬಲ್ಲಿ ಇಟ್ಕೊಂಡು ಪ್ರವಚನ ಹೇಳ್ತಾರೆ. ಆಮೇಲೆ ಬೆಂಗಳೂರಿಗೆ ಹೋಗೋಣ ನಡೀರಿ, ಉಡುಪಿನಲ್ಲಿ ಅವರು 3-4 ದಿವಸ ಕ್ಯಾಂಪ್ ಮಾಡಬೇಕಾಗಿತ್ತು. ಪ್ರವಚನ ಹೋಗಿದ ತಕ್ಷಣ ಬೆಂಗಳೂರಿಗೆ ಹೋಗೋಣ ಅಂತಾರೆ. ಅಲ್ಲ, ನಾವಿನ್ನೂ 3 ದಿವಸ ಇರಬೇಕಲ್ಲ ಇಲ್ಲಿ, ಮತ್ತು ಬೆಂಗಳೂರಿಗೆ ಹೋಗೋಣ ಅಂತೀರಿ ಯಾಕೆ? ಇಲ್ಲ, ನನ್ನ ಮಗ ಹೋಗ್ಬಿಟ್ಟಿಯಾನೆ. ಹೆಂಡತಿ ಹತ್ರ ಹೇಳ್ತಾರೆ, ಮಗ ಕಾಲೇಜ್ ಪ್ರೊಫೆಸರ್ ಆಗಿರ್ತಾನೆ, ಮಗ ಹೋಗ್ಬಿಟ್ಟಿಯಾನೆ. ಮಗ ಹೋಗಿದ್ದಾನೆ ಅಂತ ಗೊತ್ತಾಗಿನೂ ಅವ್ರಿಗೆ ಯಾವುದನ್ನ ಪ್ರವಚನ ಮಾಡಿರ್ತಾರೆ, ಅವರು ಚಿತ್ತಪ್ರಜ್ಞ ಲಕ್ಷ್ಮಣನ ಪ್ರವಚನ ಮಾಡಿರ್ತಾರೆ. ಪ್ರಜಾ ಅತಿಯದ ಕಾಮನ್ ಸರ್ವಾನ್ ಪಾರ್ಥ ಮನೋಗತ, ಆ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡಿರ್ತಾರೆ. ಭಾಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿರ್ತಾರೆ. ಅಂದ್ರೇನು, ಮಗ ಹೋಗಿದ್ದಾನೆ ಅಂತ ಗೊತ್ತಾದ್ರೂ ಹುಟ್ಟಿದ ಮೇಲೆ ಸಾಯ್ತಾನೆ. ನಾವು ಹುಟ್ಟನ್ನು ಹೋಗ್ತೀವಿ, ರೋಗ ಬರಬಾರ್ದು, ಮಕ್ಕಳಿಗೆ ಸಾವು ಬರಬಾರ್ದು ಅಂತೀವಿ. ಅರ್ಧ ಜರಿತಿ ನ್ಯಾಯ ಅಂತಾರೆ. ಅಂದರೆ ಅರ್ಧವನ್ನು ಒಪ್ಕೊಳ್ತೀವಿ, ಇನ್ನು ಅರ್ಧವನ್ನು ಒಪ್ಪಲ್ಲ. ಪೂರ್ವದಲ್ಲಿ ಗಂಡ ಹೆಂಡತಿ ಒಂದು ಕೋಳಿ ಇಟ್ಕೊಂಡು ಜೀವನ ಮಾಡ್ತಿದ್ರಂತೆ. ಅದೊಂದು ಮೊಟ್ಟೆ ಇಡೋದು ದಿವಸ. ಆ ಮೊಟ್ಟೆಯನ್ನು ಮಾಡಿದ್ರೆ ಒಂದು 2 ರೂಪಾಯಿ ಕೊಡೋದು, ಅದರಲ್ಲಿ ಆಗಿನ ಕಾಲಕ್ಕೆ ಜೀವನ ನಡೆಯೋದು. ಹಾಕಿ ಒಂದು ಸಲ ಏನಾಗುತ್ತೆ, ಕೋಳಿ ತಿನ್ನಬೇಕು ಅನಿಸುತ್ತೆ. ಯಜಮಾನ್ರು ಅಂತ ಹೇಳ್ತಾರೆ, ಏನ್ರಿ ನನ್ನ ಕೋಳಿ ನೋಡು ಅಂತ ಆಸೆ ಇಲ್ಲ, ಇಟ್ಕೋಬೇಡ, ನಮಗಿರೋದು ಒಂದು ಕೋಳಿ, ಅದು ಮೊಟ್ಟೆ ಇಡೋದನ್ನು ನಾವು ಜೀವನ ಮಾಡ್ತಿದ್ದೀವಿ, ನೀನು ಅಂತ ಆಸೆ ಎಲ್ಲ ತೊಗೊಂಬಂದರೆ ನಾವೇನು ಮಾಡಲಿಕ್ಕಾಗಲ್ಲ ಅಂತ ಆಸೆ. ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲರಿ, ಏಕೆ ಹೆಣ್ಮಕ್ಳಿಗೆ ಮಾತಾಡೋದು, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲರಿ, ಏನು ಯೋಚಿಸಲ್ಲ ನೀವು ಅಂತ. ಅಲ್ಲ, ಏನು ಮಾಡೋದು ಹೇಳು, ಇರೋದೊಂದು ಕೋಳಿ ಅಲ್ರಿ. ಆ ಕೋಳಿ ಮೊಟ್ಟೆ ಇಡೋದು ಯಾವ ಭಾಗ? ಹಿಂಭಾಗ. ಮುಂಭಾಗ ಬರೀ ತಿನ್ನೋಕ್ಕೆ ಇದೆ. ಆದ ಕಾರಣ ನಾವು ಮುಂಭಾಗ ತಿಂದ್ಬಿಟ್ಟು ಹಿಂದಿನ ಭಾಗ ಹಾಗೆ ಇಟ್ಕೊಂಡಿದ್ರೆ ಸರಿ, ಇನ್ನೇನು ಹೇಳಿದ್ರೆ ನಾನು ಹೇಳಿದ್ದೇನು ಒಪ್ಪಲ್ಲ ನೀವು ಅಂತ ಹೇಳ್ಬಿಟ್ರು, ನಿನ್ನ ಇಷ್ಟ ಅಂದರು. ಮುಂದಿನ ಭಾಗ ಚೆನ್ನಾಗಿ ಮಾಡಿಟ್ರು, ಇಬ್ಬರು ತಿಂದರು, ಹಿಂದಿನ ಭಾಗ ಹಾಗೆ ಇಟ್ಕೊಂಡ್ರು. ನೋಡಿದ್ರೆ ಮೊಟ್ಟೆ ಇಡಲಿಲ್ಲ. ಏನಿಲ್ಲ ಮೊಟ್ಟೆ, ನಾನು ಹೇಳಿದ್ನ ನೀವು ಸರಿಯಾಗಿ ಹೇಳಲಿಲ್ಲ, ಹೇಳಿದ್ರೆ ನಾನು ಕೇಳ್ತಿದ್ದೆ. ಅರ್ಧ ಜರಿತಿ ನ್ಯಾಯ ಈ ಥರ. ಹುಟ್ಟನ್ನು ಒಪ್ಕೊಂಡ್ಮೇಲೆ ಅವರು ರೋಗ ಬರುತ್ತೆ ಅನ್ನೋದು ಒಪ್ಕೋಬೇಕು, ಮತ್ತೊಂದನ್ನು ಸಾಯ್ತಾರೆ ಅನ್ನೋದು ಒಪ್ಕೋಬೇಕು. ನಾವು ಒಂದು ಒಪ್ತೀವಿ, ಇನ್ನೊಂದು ಒಪ್ಪಲ್ಲ ಅಂದರೆ ಪರಮಾತ್ಮ. ಇದೇ ಥರ ಸ್ವಾಮಿ ರಾಮತೀರ್ಥ ಜೀವನದಲ್ಲೂ ನಡೆಯುತ್ತೀವಿ ನಾನು ಹೇಳಿದಂತೆ, ಮತ್ತು ದೇವರು ನರಸಿಂಹಶಾಸ್ತ್ರಿ ಜೀವನದಲ್ಲೂ ನಡೆಯುತ್ತೆ, ಮತ್ತು ಪ್ರೊಫೆಸರ್ ರಾಂಡೆ ಅವ್ರ ಜೀವನದಲ್ಲಿ ಅದೇ ರೀತಿ ನಡೆಯುತ್ತೆ. ಬಟ್ ಆದರೆ ಅವರು ಪುತ್ರಶೋಕಂ ನಿರಂತರಂ ಅಂತಾರೆ. ಇಂಥವೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀವಿ ನಾವು ಓಡಾಡೋಕ್ಕೆ. ಹುಟ್ಟಿದ ಮೇಲೆ ಸಾಯ್ತಾರೆ. ಅದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ. ಶ್ರೀ ಭಗವಾನುವಾಚ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾದಪರಿಹಾರ್ಯೇತ್ತೆ ನ ತ್ವಂ ಶೋಚಿತುಮರ್ಹಸಿ ಜಾತಸ್ಯ ಹಿ ಧ್ರುವೋ ಮೃತ್ಯುಃ
ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ತೆ ನ ತ್ವಂ ಶೋಚಿತುಮರ್ಹಸಿ ಜಾತಸ್ಯ ಹಿ ಲಬ್ಧಜನ್ಮನಃ ಧ್ರುವಂ ಅವ್ಯಭಿಚಾರಿ ಮೃತ್ಯು ಮರಣಂ. ಹುಟ್ಟಿದ ಅಂದರೆ ನಿಜವಾದ ಸಾಯ್ತಾರೆ. రాజులై రాజ్యములేలిన చావకుండనే ఓ మనస, ఈ జగంబునకు ఆ దేవుడు వచ్చిన చావు తప్పదు ఓ మనಸ. ಹುಟ್ಟಿ ಅಂದರೆ ಸಾಯೋದು ಗ್ಯಾರಂಟಿ, ಏನಾದರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ತಿರ್ತಾರೆ, ಇವತ್ತು ಬೆಳಗ್ಗೆ ಯಾರಂತ ಮಾತಾಡ್ತಿದ್ದೆ ನಾನು, 2000 ವರ್ಷದಿಂದ ಇದ್ದಾರೆ ಯಾರೋ ಅಂತಾರೆ. ನೀನು ನೋಡಿದ್ದೀಯ? ಇಲ್ಲ. ಮತ್ತೇನು ಪ್ರಮಾಣ? ಅವರು 2000 ವರ್ಷದಿಂದ ಇದಕ್ಕೆ ಏನು ಪ್ರಮಾಣ? ಅವ್ರು ಸಾಮಾನ್ಯ ಕಣ್ಣಿಗೆ ಕಾಣಲ್ಲ. ಇನ್ನು ಅಸಾಮಾನ್ಯ ಕಣ್ಣದು ಏನು, ಅದನ್ನು ಹ್ಯಾಗೆ ತಂದ್ಕೊಳ್ಳೋದು ನಾವು? ಏನು ವಿಚಾರ ಮಾಡಲ್ಲ. 2000 ವರ್ಷದಿಂದ ಇದ್ದಾರೆ ಅಂತ ಒಬ್ಬರು, 600 ವರ್ಷದಿಂದ ಇದ್ದಾರೆ ಅಂತ. ನಿಜವಾದ ಆ ರೀತಿ ಇಲ್ಲ. ಶ್ರುತಿ ಪ್ರಕಾರ 100 ವರ್ಷನೇ ಆಯಸ್ಸು. ಇಲ್ಲ 110 ವರ್ಷ ಬದುಕಿದ್ದಾರೆ, 115 ವರ್ಷ ಬದುಕಿದ್ದಾರೆ ಅಂದರೆ ಬಹುಶಃ ಡೇಟ್ ಆಫ್ ಬರ್ತ್ ತಪ್ಪು. ಹಿಂದಿನ ಕಾಲಕ್ಕೆಲ್ಲ ನೋಟ್ ಮಾಡ್ಕೊಳ್ತಿರ್ಲಿಲ್ಲ, ಹೌದಾ? ಆ ಡೇಟ್ ಆಫ್ ಬರ್ತ್ ನೋಟ್ ಮಾಡ್ಕೊಳ್ಳೋದು ಹೆಚ್ಚು ಕಮ್ಮಿ ಆಗಿದೆ, ಅದಕ್ಕೋಸ್ಕರ 110 ವರ್ಷ ಅಂತಾರೆ. ಒಂದು. ಎರಡನೇದು, ಇಲ್ಲ ಹಲ್ಲುಗಳು ಬೇಗ ಬಿದ್ದೋಯ್ತು, ವಯೋರ್ಯ ಬಂದು ಆವಾಗ ಮುದುಕರ ಕಂಡ್ರೆ ವಯಸ್ಸು ಜಾಸ್ತಿ ಹೇಳ್ಕೊಳ್ತಾರೆ. ಒಂದು. ಇನ್ನೊಂದೇನೆಂದರೆ, ಸಾಮಾನ್ಯ ವಯಸ್ಸಾದರೆ ಒಂದು 5 ವರ್ಷ 6 ವರ್ಷ ಕಮ್ಮಿ ಹೇಳ್ಕೊತಾರೆ. ಯಾಕೆಂದರೆ 5 ವರ್ಷ 6 ವರ್ಷ ಜಾಸ್ತಿ ಹೇಳ್ಕೊಡ್ತಾರೆ, ಅಂದರೆ ಇಷ್ಟು ವಯಸ್ಸದು ಗಟ್ಟಿಗಿದ್ದೀನಿ ಅಂತ. ಆ ರೀತಿ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಹೊರತು 100 ವರ್ಷನೇ ಆಯುಸ್ಸು, ಹೌದಾ? 2000 ವರ್ಷ ಇದ್ದಾರೆ ಅಂತ ಒಪ್ಕೊಂಡ್ರು ಯಾವತ್ತೊಂದು ಸಾಯ್ತಾರೆ. ಸಾವು ತಪ್ಪಿಸ್ಕೊಂಡು ಶಾಶ್ವತವಾಗಿರಲಿಕ್ಕೆ ಯಾರು CVV ಅಂತ ಒಬ್ಬರಿದ್ದರು, ಬಹುಶಃ ಅವ್ರು ಫಾರೆಸ್ಟ್ ಯಾರನ್ನ ಇದ್ದು ಸ್ವಲ್ಪ ಯೋಚನೆ ಮಾಡಿ. ಅವರು ಇದೇನೋ ಪೃಥ್ವಿ ವಾಸ್ತು ತಪ್ಪಾಗಿದೆ, ಅದನ್ನು ಸರಿ ಮಾಡಿಬಿಟ್ರೆ ಯಾರಿಗೂ ಸಾವಿರಲ್ಲ, ಅದನ್ನು ನಾನು ಸರಿ ಮಾಡ್ತೀನಿ ಅಂತೇನೋ ಶುರು ಮಾಡಿದ್ರು. 56 ವರ್ಷಕ್ಕೆ ಹೋಗ್ಬಿಟ್ರು ಅವರು. ಅವ್ರ ಶಿಷ್ಯರೆಲ್ಲ ಸರಿ ಮಾಡಿದ್ದಾರೆ ಅಂತಾರೆ. ಬಟ್ ಸರಿ ಮಾಡೋದ್ರಿಂದ ಯಾಕಿದೆ ಸಾವು? ಅದಕ್ಕೇನು ಆನ್ಸರ್ ಇರೋಲ್ಲ. ಅದ ಕಾರಣ ಹುಟ್ಟಿದ್ರೆ ಸಾಯೋದು ಗ್ಯಾರಂಟಿ. ಮತ್ತು ನಾವೇನು ಮಾಡಬೇಕು? ರೆಡಿಯಾಗಿರ್ಬೇಕು. ಯಾವುದಕ್ಕೆ? ಪರಮಾತ್ಮ ಯಾವತ್ತಿಗೂ ಬರ್ತಾನೆ. ಪರಮಾತ್ಮನೇ ಯಮಧರ್ಮರಾಜ, ಬಾಪ ತೊಗೊಂಡೋಗು ಬಸ್, ಹೇಗಿದ್ದು ನೀನು ತಪ್ಪಿಸ್ಕೊಳ್ಳೋಕ್ಕಂತೂ ಆಗೋಲ್ಲ. ತಸ್ಮಾದ ಅಪರಿಹಾರ್ಯಂತೆ ನತ್ತೊಂದು ಸೋಚಿತ ಮರಹಸಿ. ಯಾವುದಕ್ಕೆ ಪರಿಹಾರ ಅನ್ನತಕ್ಕಂಥ ಇಲ್ವೋ, ಮೂಗಿದ್ದರೆ ನೆಗಡಿ ಬರುತ್ತೆ. ಒಂದೆರಡು ಮೂಗೆ ತೆಗೆದಾಕ್ಬಿಟ್ರೆ ನೆಗಡಿ ಸಮಸ್ಯೆ ಇರಲಿಲ್ಲ. ನೆಗಡಿ ಸಮಸ್ಯೆಯನ್ನು ನೀನೇ ಇರೋಲ್ಲ. ಆದ ಕಾರಣ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗಲೂ ನಾವು ಸಾವು ಅನ್ನತಕ್ಕಂಥದ್ದು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ವ್ಯವಹಾರ ದೃಷ್ಟಿಯಿಂದಲೂ ಮತ್ತೆ ನಾವು ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ. ಪರಮಾತ್ಮ ದೃಷ್ಟಿಯಿಂದ ನೋಡಿದ್ರೆ ಯಾರಿಗೂ ಸಾವಿಲ್ಲ. ಶರೀರ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಹೋಗತಕ್ಕಂಥ ಗ್ಯಾರಂಟಿ. ಆದ ಕಾರಣ ಯಾವುದೇ ದೃಷ್ಟಿಯಿಂದ ನೋಡಿದ್ರು ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೇನು ನೋಡಬೇಕು? ಯಾವಾಗಲೂ ಆನಂದವಾಗಿರಬೇಕು. ಹಾಗೆ ಅಂತ ಪಕ್ಕದ ಮನೆಗೆ ಯಾರ ಮನೆಗೋ ಸಾವಾದರೆ ಹೋಗಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮನೆಗೆ ಯಾರು ಹೋದ್ರಂತೆ ಅನ್ಬಾರ್ದು. ಆ ಸಮಯಕ್ಕೆ ಏನು ಸಮಾಧಾನ ಮಾಡಬೇಕು, ಯಾರು ಮಾತಾಡಬೇಕು ಅದು ಮಾತಾಡಬೇಕು. ಅದು ಒಳಗಡೆ ಮಾತ್ರ ಅದ್ರ ಬಗ್ಗೆ ನೋವಿರಬಾರ್ದು. ಅದು ಪಕ್ಕದ ಮನೆಗಾದಾಗ ನಮ್ಗೆ ಆಗನ್ಸುತ್ತೆ, ಸಮಾಧಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನೋವು ಇರೋಲ್ಲ. ಸದ್ಯ ಸುಮ್ಮನೆ ಗಲಾಟೆ ಮಾಡೋರು ಒಬ್ಬರು ಕಮ್ಮಿ ಆದರೂ ಹೋಗಲಿ ಬಿಡು ಅಂತೀವಿ. ನಮ್ಮ ಸಂಬಂಧಿಕರು ಹೋದಾಗ ಅವಾಗಿರಬೇಕು. ಹೌದು, ಹುಟ್ಟಿನ ಸಾಯ್ತೀವಿ. ಆತ್ಮದೃಷ್ಟಿಯಿಂದ ಸಾವಿಲ್ಲ, ಶರೀರ ದೃಷ್ಟಿಯಿಂದ ಸಾವು ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅನ್ನತಕ್ಕಂಥ ವಿವೇಕ ಇರಬೇಕು. ಇಲ್ಲಿಗೆ ನಿಲ್ಲಿಸೋಣ. ಇವತ್ತಿನ ದಿವಸ ನಾವು ಪ್ರವಚನ ಅನ್ನತಕ್ಕ ಮುಕ್ತಾಯ ಮಾಡಬೇಕು ಅಂತಿದ್ವಿ. ಆದರೆ ಭಾಳಷ್ಟು ಜನ ಇನ್ನೂ ಕಂಟಿನ್ಯೂ ಮಾಡಿದ್ದರಿಂದ ಇನ್ನು 2 ದಿವಸ, ನಾಳೆ ಮತ್ತು ನಾಳೆ ಅವಕಾಶ ಬನ್ನಿ. ಮತ್ತು ಈ ಪ್ರವಚನ